ಇಲ್ಲಿ ಎಷ್ಟು ಜನ ಯೋಗ ಅಭ್ಯಾಸ ಡೈಲಿ ಮಾಡ್ತಾ ಇದ್ದೀರಾ? ಇಲ್ಲೇ ಎಲ್ಲರೂ ಮಾಡ್ತಾ ಇದ್ದೀರಾ, ತುಂಬ ಸಂತೋಷ. ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ತಿನ ಧ್ಯೇಯ ವಾಕ್ಯ ಯಾರಿಗಾದರೂ ಗೊತ್ತಿದೆಯಾ? ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಅಂತ ಅಲ್ವಾ? ಸೊ ಎಲ್ಲರೂ ನಿಮ್ಮ ಕೈ ಜೋಡಿಸಿದಾಗಲೇ, ಎಲ್ಲರದ್ದು ಕೈ ಜೋಡಣೆ ಆದಾಗಲೇ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಆಗಕ್ಕೆ ಸಾಧ್ಯ. ಈಗ ಅದರಲ್ಲಿ ಅರ್ಥ ನೋಡೋಣ. ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ, ಇದರ ಅರ್ಥ ಏನು ಯಾರಿಗಾದರೂ ಹೇಳ್ಬೋದಾ? ವಿ ವಿಲ್ ಮೇಕ್ ಇಟ್ ಮೋರ್ ಇಂಟರ್ಯಾಕ್ಟಿವ್. ಇಲ್ಲಾಂದರೆ ನಿಮಗೂ ಬೋರ್ ಆಗುತ್ತೆ, ನನಗೂ ಹೇಳ್ತಾ ಇದ್ರೆ ಒಂದೇ ಸಮ ಮಾತಾಡ್ತಿದ್ರೆ ಇಂಟ್ರೆಸ್ಟ್ ಬರೋಲ್ಲ. ಸೊ ವಿಲ್ ಮೇಕ್ ಇಟ್ ಮೋರ್ ಇಂಟರ್ಯಾಕ್ಟಿವ್. ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಅಂದರೆ ಹೇಳ್ಬೋದಾ? ಸ್ವಸ್ಥ ಅಂದರೆ ಆರೋಗ್ಯ, ಸಸ್ಟೈನಬಲ್ ಅಲ್ವಾ? ಹಾಗಾದರೆ ಆರೋಗ್ಯ, ಸ್ವಸ್ಥ ಅಂದರೆ ಆರೋಗ್ಯ ಅಂತ ನೀವು ಹೇಳಿದ್ರಿ. ಆರೋಗ್ಯದ ಅರ್ಥ ಏನು? ವೆರಿ ಗುಡ್. ತುಂಬ ಸಂತೋಷ. ಸ್ವಸ್ಥ ಅಂದರೆ ಆಯುರ್ವೇದದ ಅಂದರೆ ಸಂಸ್ಕೃತ ಪದ. ಸ್ವಸ್ಥ ಅಂದರೆ ಸ್ವಸ್ಥಿತಿಯಲ್ಲಿ ಇರುವವನು ಅಂತ. ಸ್ವಸ್ಥಿತಿ ಅಂದರೆ ನ್ಯಾಚುರಲ್ ಆಗಿ ವಿ ಆರ್ ಆಲ್ ಹೆಲ್ದಿ ಪರ್ಸನ್ಸ್, ಅಂದರೆ ಸ್ವಸ್ಥಿತಿ, ಆರೋಗ್ಯವಂತವಾಗಿರೋದೇ ನಮ್ಮ ಸ್ವಸ್ಥಿತಿ. ನೀವು ಎಲ್ಲ ಹೇಳ್ದಂಗೆ ವಿಶ್ವ ಆರೋಗ್ಯ ಸಂಸ್ಥೆ ಅವರು ಡೆಫಿನೇಷನ್ ಕೊಟ್ಟಿರೋ ಹಾಗೆ, ಇಟ್ ಈಸ್ ಎ ಸ್ಟೇಟ್, ಹೆಲ್ತ್ ಈಸ್ ಎ ಸ್ಟೇಟ್ ಆಫ್ ಕಂಪ್ಲೀಟ್ ಸೋಷಿಯಲ್, ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ಬೀಯಿಂಗ್ ಅಂತ ಹೇಳ್ತಾರೆ. ಯಾವ್ಯಾವುದು ಡೈಮೆನ್ಷನ್ಸ್ ಬರುತ್ತೆ? ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ಬೀಯಿಂಗ್ ಅಂತ ಹೇಳ್ತಾರೆ. ಫಿಸಿಕಲ್ ಅಂದರೆ ಏನು? ದೈಹಿಕವಾಗಿ ಅಂದರೆ ನಮ್ಮ ಎಲ್ಲ ಅಂಗಾಂಗಗಳು, ಸಿಸ್ಟಮ್ಗಳು ಎಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ರೆ ಅದನ್ನು ಫಿಸಿಕಲ್ ಅಂತ ಹೇಳ್ತೀವಿ. ಮೆಂಟಲ್ ಅಂದರೆ ಮಾನಸಿಕವಾಗಿ ಇರೋವಂಥದ್ದು. ಸೋಷಿಯಲಿ ಅಂದರೆ ಸಾಮಾಜಿಕವಾಗಿ ಇರುವಂಥದ್ದು. ಸೊ ಇದಕ್ಕೆ ಇನ್ನೊಂದು ನಾವು ಸೇರಿಸ್ಬೋದು, ನಾವು ಭಾರತೀಯರಾಗಿ ಇನ್ನೊಂದು ಅಂಶನ ಸೇರಿಸ್ಬೋದು. ಯಾರಾದರೂ ಹೇಳ್ಬೋದಾ? ಎಮೋಷನ್ ಕಮ್ಸ್ ಅಂಡರ್ ಮೆಂಟಲ್ ಇಟ್ ಸೆಲ್ಫ್. ವೆರಿ ಗುಡ್. ಸ್ಪಿರಿಚುವಲ್, ನಮ್ಮದು ಸ್ಪಿರಿಚುವಲ್ ಇಸ್ ದ ತಳಪಾಯ ನಮ್ಮದು ಅಲ್ವಾ? ಹಾಗಾಗಿ ಇದು ಕೂಡ ನಾವು ಡೆಫಿನೇಷನಲ್ಲಿ ಸೇರಿಸ್ಬೋದು. ಇದು ಇತ್ತೀಚೆಗೆ ಕೊಟ್ಟಿರೋ ಅಂಥ ಡೆಫಿನೇಷನ್ WHO ಅವರು. ಆದರೆ ನಮ್ಮದು ಆಯುರ್ವೇದದಲ್ಲಿ ಸುಮಾರು 5,000 ವರ್ಷದ ಹಿಂದೆಯೇ ಸುಶ್ರುತ ಋಷಿಗಳು ಒಂದು ಸರಳವಾದ, ತುಂಬ ಎಲ್ಲ ಅಂಶಗಳು ಹೊಂದಿರೋ ಅಂಥ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಕೇಳಿರ್ಬೋದು ನೀವುಗಳು. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಮನ ಇಂದ್ರಿಯ ಸ್ವಸ್ಥ ಇತ್ಯಭಿಧೀಯತೆ ಅಂತ ಹೇಳ್ತಾರೆ. ಅಲ್ಲೇ ಸ್ವಸ್ಥ ಅಂತ ಹೇಳಿದ್ದಾರೆ ಆಗ್ಲೇ. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಅಂತ ಹೇಳ್ತಾರೆ. ಸಿ ಆಲ್ ದೀಸ್ ಸಮದೋಷ, ಸಮಾಗ್ನಿ, ಸಮಧಾತು, ಮಲಕ್ರಿಯ ಕಮ್ಸ್ ಅಂಡರ್ ಫಿಸಿಕಲ್ ಆಸ್ಪೆಕ್ಟ್ಸ್. ಈಗ ನಮ್ಮ ಆಯುರ್ವೇದದಲ್ಲಿ ದೋಷ, 3 ದೋಷಗಳು ಹೇಳ್ತೀವಿ. ವಾತ, ಪಿತ್ತ, ಕಫ ಅಂತ ಹೇಳ್ತೀವಿ. ಅಂದರೆ ದೀಸ್ ಆರ್ ಕನ್ಸಿಡರ್ಡ್ ಆಸ್ ಹ್ಯೂಮರ್ಸ್. ನಿಮಗೆಲ್ಲರಿಗೂ ಸಾಧಾರಣವಾಗಿ ಗೊತ್ತಿರುತ್ತೆ ವಾತ ಅಂದರೆ ಏನು ಅಂತ. ಇಟ್ ಈಸ್ ರಿಲೇಟೆಡ್ ವಿತ್ ದ ಮೂವ್ಮೆಂಟ್. ಬೇಸಿಕ್ ಆಗಿ ಓವರ್ ಆಲ್ ಅಂಡರ್ಸ್ಟ್ಯಾಂಡಿಂಗು. ತುಂಬ ಡೀಪಾಗಿ ಹೋದರೆ ಅರ್ಥ ಆಗಲ್ಲ. ವಾತ ಇಲ್ಲ ಅಂದರೆ ಅದು ಪ್ರಾಣಶಕ್ತಿ, ಅದಿಲ್ಲ ಅಂದರೆ ಆಗೋದೇ ಇಲ್ಲ. ಸೊ ವಾತ, ಇಟ್ ಈಸ್ ರಿಲೇಟೆಡ್ ವಿತ್ ದ ಮೂವ್ಮೆಂಟ್ ಆಫ್ ವಾಟ್? ಎವ್ರಿಥಿಂಗ್, ಆಲ್ ಸರ್ಕ್ಯುಲೇಷನ್ ಇನ್ ದ ಬಾಡಿ, ಎಲಿಮಿನೇಷನ್ ಆಫ್ ವೇಸ್ಟ್ ಆಗಿರ್ಬೋದು, ಡೈಜೆಷನ್ ಆಗಿರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ನಮ್ಮ ಯೋಚನಾ ಅಲೆಗಳಾಗಿರ್ಬೋದು, ಎಲ್ಲವೂ ಈ ವಾತಕ್ಕೆ ಸಂಬಂಧಪಟ್ಟಿರುವಂಥದ್ದು. ಪಿತ್ತ ಅಂದರೆ ಅಗೇನ್ ಇನ್ ಎ ಬ್ರಾಡ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಈಸ್ ರಿಲೇಟೆಡ್ ವಿತ್ ದ ಡೈಜೆಷನ್ ಅಂತ ತಿಳ್ಕೊಳ್ಳಿ. ಡೈಜೆಷನ್, ಅಗ್ನಿ, ನಮ್ಮ ಜಾಠರಾಗ್ನಿ ಬಗ್ಗೆ ಇರೋವಂಥದ್ದು. ಕಫ ಅಂದರೆ ಇಟ್ ಈಸ್ ಎ ಬಿಲ್ಡಿಂಗ್ ಮೆಟೀರಿಯಲ್. ಈಗ ಅನಬಾಲಿಸಮ್, ಕೆಟಬಾಲಿಸಮ್ ಅಂತ ಪದಗಳು ಯೂಸ್ ಮಾಡ್ತೀವಲ್ಲ, ಇಟ್ ಈಸ್ ರಿಲೇಟೆಡ್ ವಿತ್ ದ ಅನಬಾಲಿಸಮ್. ಅಂದರೆ ನಮ್ಮ ದೇಹ ಬೆಳವಣಿಗೆಗೆ ಬೇಕು ಕಫ. ಸೊ ಇದರದ್ದೇ ಬೇರೆ ಬೇರೆ ಕ್ವಾಲಿಟೀಸ್ ಇದೆ. ಸೊ ನಾವು ಬೇಸಿಕಲಿ ವಾತ, ಪಿತ್ತ, ಕಫ ಸಮದಲ್ಲಿ ಇದ್ದಾಗ
ಸಮದೋಷ ಸಮಾಗ್ನಿಶ್ಚ, ಅಗ್ನಿ ಅಂತ ಹೇಳಿದೆ. ಅಗ್ನಿ, ಎಷ್ಟು ಅಗ್ನಿ ಇದೆ ನಮ್ಮಲ್ಲಿ, ಏನಾದರೂ ಒಂದು ಐಡಿಯಾ ಇದೆಯಾ? ಅಗ್ನಿ ಅಂದರೆ ಏನು? ಜಠರಾಗ್ನಿ, ಅದು ಅನ್ಕೋತೀವಲ್ವಾ? ಸೊ ಒಂದು ಅಗ್ನಿ ನಮಗೆ ಗೊತ್ತಿದೆ. ಬಟ್ ಆಯುರ್ವೇದದ ಪ್ರಕಾರ 13 ಅಗ್ನಿಗಳು ಹೇಳ್ತಾರೆ. ಈಗ ನಾವು ಕೂಡ ಪಂಚಮಹಾಭೂತದಿಂದನೇ ಆಗಿರೋದಂತೂ, ಮತ್ತು ಈ ಪರಿಸರ ಕೂಡ ಪಂಚಮಹಾಭೂತದಿಂದನೇ ಆಗಿರುವಂಥದ್ದು. ಅಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ ನಮ್ಮ ದೇಹಲ್ಲೂ ಕೂಡ ವ್ಯತ್ಯಾಸಗಳಾಗುತ್ತೆ. ಸೊ 13 ಅಗ್ನಿಗಳಲ್ಲಿ ಪಂಚಮಹಾಭೂತ ಅಗ್ನಿಗಳು ಅಂತಲೂ ಹೇಳ್ತೀವಿ, ಸಪ್ತಧಾತು ಅಂತ ಹೇಳ್ತೀವಿ. ಸಪ್ತಧಾತುವಲ್ಲಿ ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ ಅಂತ 7 ಬರುತ್ತೆ. ಅದು ಕೂಡ ಅಗ್ನಿ. ಅಂದರೆ ನಾವು ಆಹಾರ ತಗೊಂಡಾಗ ಬಾಯಿಂದ ಹೊಟ್ಟೆಗೆ ಹೋಗುತ್ತೆ, ಹೊಟ್ಟೆಯಿಂದ ಇಂಟೆಸ್ಟೈನ್ಗೆ ಹೋಗುತ್ತೆ, ಅಲ್ಲಿ ಜೀರ್ಣಕ್ರಿಯೆ ಆಗುತ್ತೆ. ಜೀರ್ಣಕ್ರಿಯೆ ಆಗಿ ಅಲ್ಲಿ ಸಾರಾಂಶ ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ಒಂದೊಂದೇ ಧಾತುಗಳಾಗಿ ಕನ್ವರ್ಟ್ ಆಗುತ್ತೆ. ಫಸ್ಟು ಜೀರ್ಣ ಆಗೋದಕ್ಕೆ ಜಠರಾಗ್ನಿ ಬೇಕು, ಅದು ದಟ್ ಈಸ್ ವೆರಿ ಮೇಜರ್. ಅದಾದಮೇಲೆ ಸಾರಾಂಶ ಹೀರ್ಕೊಂಡಿರೋದು ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ ಆಗಬೇಕು ಅಂದರೆ ಅದರದೇ ಆದ ಧಾತು ಅಗ್ನಿಗಳಿರುತ್ತೆ. ಕೆಲವರಿಗೆ ಚೆನ್ನಾಗಿ ತಿಂತಾರೆ, ಆದರೂ ಕೂಡ ಏಳಿಗೆ ಇರಲ್ಲ, ಅಂದರೆ ಅವರಿಗೆ ಅಬ್ಸಾರ್ಪ್ಷನ್ ಚೆನ್ನಾಗಿರಲ್ಲ. ಸೊ ದಿಸ್ ಈಸ್ ವೇರ್ ದ ಮಿಸ್ಟೇಕ್ ಈಸ್. ಆ ಧಾತ್ವಾಗ್ನಿ ಸರಿ ಇರಲ್ಲ ಅವರಿಗೆ, ಆ ಅಬ್ಸಾರ್ಪ್ಷನ್ ಚೆನ್ನಾಗಿರಲ್ಲ. ಹಾಗಾಗಿ ಆ ರಸದಿಂದ ರಕ್ತ ಆಗುವಂಥದ್ದು, ರಕ್ತದಿಂದ ಒಂದೊಂದೇ ಕ್ರಾನಲಾಜಿಕಲ್ ಆರ್ಡರಲ್ಲಿ ಆಗ್ತಾ ಹೋಗುತ್ತೆ. ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ. ಸೊ ಯಾವುದ್ರಲ್ಲಾದರೂ ಒಂದು ಧಾತ್ವಾಗ್ನಿ ಮಿಸ್ಟೇಕ್ ಆದರೆ ಅದು ಇನ್ನೊಂದು ಧಾತು ಪ್ರೊಡಕ್ಷನ್ಗೆ ಮಿಸ್ಟೇಕ್ ಆಗುತ್ತೆ, ಅಂದರೆ ಇಟ್ ಈಸ್ ನಾಟ್ ಪ್ರಾಪರ್ಲಿ ಪ್ರೊಡ್ಯೂಸ್ಡ್ ಅಂತ ಹೇಳ್ತೀವಿ. ಸೊ ಈ 13 ಅಗ್ನಿಗಳು ಸರಿಯಾಗಿ ಕೆಲಸ ಮಾಡ್ತಿರಬೇಕು, ಅವನ್ನೇ ಸ್ವಸ್ಥ ಅಂತ ಹೇಳಲಿಕ್ಕೆ ಸಾಧ್ಯ. ಸಮದೋಷ ಆಯಿತು, ಸಮಾಗ್ನಿಶ್ಚ, ಸಮಧಾತು, ಧಾತುಗಳು ಹೇಳಿದೆ ನಾನು, 7 ಧಾತುಗಳಿರುತ್ತೆ. ಸೊ ಯು ಕ್ಯಾನ್ ಬ್ರೀಫ್ಲಿ ಅಂಡರ್ಸ್ಟ್ಯಾಂಡ್ ಇಟ್ ಆಸ್ ಸಿಸ್ಟಮ್ಸ್ ಆಫ್ ದಿ ಬಾಡಿ. ಆಮೇಲೆ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ರಿಲೇಟೆಡ್ ವಿತ್ ದ ಎಕ್ಸ್ಕ್ರೀಷನ್. ನಾನು ಜಾಸ್ತಿ ಆಯುರ್ವೇದಕ್ಕೆ ಒತ್ತು ಕೊಟ್ಟು ಮಾತಾಡ್ತೀನಿ. ಆಯುರ್ವೇದದ ಪ್ರಕಾರ 3 ಮಲಗಳು, ಅಂದರೆ ದ ಒನ್ ವಿಚ್ ಹ್ಯಾಸ್ ಟು ಬಿ ಎಕ್ಸ್ಕ್ರೀಟೆಡ್ ಔಟ್. ಸೊ ದಟ್ ಈಸ್ ಸ್ವೇದ, ಮಲ, ಮೂತ್ರ. ಬೆವರು, ಮಲ, ಮೂತ್ರ ಈ 3 ಕರೆಕ್ಟಾಗಿ ಹೊರಗಡೆ ಎಕ್ಸ್ಪೆಲ್ ಆಗುವಂಥದ್ದು ಕೂಡ ಕರೆಕ್ಟಾಗಿ ನಡೆದ್ರೆ ಅದು ಕೂಡ ಹೆಲ್ದಿಗೆ ರಿಲೇಟೆಡ್ಡು. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲ ಕ್ರಿಯ, ಇದಿಷ್ಟು ಯಾವುದಕ್ಕೆ ಬರುತ್ತೆ? ಫಿಸಿಯಲಾಜಿಕಲ್ ಆಸ್ಪೆಕ್ಟಿಗೆ ಬರುತ್ತೆ. ಮಾಡರ್ನ್ ಡೆಫಿನೇಷನಲ್ಲಿ ಇಟ್ ಈಸ್ ದ ಕಂಪ್ಲೀಟ್ ವೆಲ್ನೆಸ್ ಆಫ್ ಫಿಸಿಕಲ್, ಮೆಂಟಲ್, ಸೋಷಿಯಲ್. ನಾವು ಇನ್ನೊಂದು ಸ್ಪಿರಿಚುವಲ್ ಸೇರಿಸ್ಕೋಬೋದು. ಸೊ ಇದು ಫಿಸಿಕಲ್ ಆಸ್ಪೆಕ್ಟ್ ವಾಟ್ ಆಯುರ್ವೇದ ಸೇಸ್. ಆ್ಯಂಡ್ ದೆನ್ ಪ್ರಸನ್ನ ಆತ್ಮ ಮನ ಇಂದ್ರಿಯ ಅಂತ ಹೇಳ್ತಾರೆ. ಸೊ ದೀಸ್ ಕನ್ಸಿಡರ್ಡ್ ಆ್ಯಸ್ ಈ ಮೆಂಟಲ್ ಆಸ್ಪೆಕ್ಟ್ಸ್ಗೆ, ಸೋಷಿಯಲ್ ಆಸ್ಪೆಕ್ಟ್ಸ್ಗೆ ಮತ್ತು ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ಗೆ ಇಟ್ ಈಸ್ ಎ ಹೋಲಿಸ್ಟಿಕ್ ಡೆಫಿನೇಷನ್ ವಿಚ್ ಇಸ್ ಗಿವನ್ ಬೈ ಆಯುರ್ವೇದ. ಸೊ ಅರ್ಥ ಆಗೋ ಹಾಗೆ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಮನ ಇಂದ್ರಿಯ ಈಸ್ ಕನ್ಸಿಡರ್ಡ್ ಆಸ್ ಸ್ವಸ್ಥ. ಈ ಡೆಫಿನೇಷನ್ ಕೇಳಿದ ಮೇಲೆ ನಿಮ್ಮಲ್ಲಿ ಎಷ್ಟು ಜನ ಸ್ವಸ್ಥರಿದ್ದೀರಾ? ಕೈ ಎತ್ಬೋದಾ? ಸೊ ಯು ಜಸ್ಟ್ ಕನ್ಸಿಡರ್ ಆಲ್ ದಿ ಆಸ್ಪೆಕ್ಟ್ಸ್, ನಾಟ್ ಓನ್ಲಿ ಫಿಸಿಕಲ್ ಆಸ್ಪೆಕ್ಟ್, ಕನ್ಸಿಡರ್ ಮೆಂಟಲ್ ಆಸ್ಪೆಕ್ಟ್ಸ್. ಮೆಂಟಲ್ ಆಸ್ಪೆಕ್ಟ್ಸ್ ಅಂದರೆ ಏನು? ಒಂದು ಮಾನಸಿಕವಾಗಿ ನಮ್ಮ ಯೋಚನೆಗಳು ಕರೆಕ್ಟಾಗಿರಬೇಕು, ನಾವು ಡಿಸಿಷನ್ ಕೆಪಾಸಿಟಿ ಚೆನ್ನಾಗಿ ತೊಗೊಳ್ಬೇಕಂದ್ರೆ ಒಳ್ಳೆ ಡಿಸಿಷನ್ ತೊಗೊಳ್ಬೇಕು, ಬೇರೆಯವರೇ ಅರಿಷಡ್ ವರ್ಗಗಳನ್ನೆಲ್ಲ ನಾವು ಕಾಮ, ಕ್ರೋಧ, ಲೋಭ, ಮೋದ, ಮದ, ಮಾತ್ಸರ್ಯ ಎಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡಿರಬೇಕು. ಮತ್ತು ಸೋಷಿಯಲ್ ಹೆಲ್ತ್ ಅಂದರೆ ನಮ್ಮ ಮನೆಯಲ್ಲಿರೋರ ಜೊತೆ ಮತ್ತು ಹೊಂದ್ಕೊಂಡಿರಬೇಕು, ಮತ್ತು ನಮ್ಮ ಸುತ್ತಮುತ್ತಲಿರೋರ ಜೊತೆ ಹೊಂದ್ಕೊಂಡಿರಬೇಕು, ನಾವು ಎಲ್ಲಿ ಕೆಲಸ ಮಾಡ್ತಿರ್ತೀವೋ ಅಲ್ಲಿ ಕೂಡ ಹೊಂದ್ಕೊಂಡಿರಬೇಕು, ಇದೆಲ್ಲ ಬರುತ್ತೆ. ಸ್ಪಿರಿಚುವಲ್ ಅಂದರೆ ನಮ್ಮ ಆತ್ಮ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೆ ಏನೇನು ತಿಳ್ಕೊಳ್ಬೇಕೋ ಅಂಥ ವಿಷಯಗಳನ್ನೆಲ್ಲ ತಿಳ್ಕೊಳ್ಬೇಕು, ದೇವರ ಧ್ಯಾನ ಮಾಡಬೇಕು, ಜಪ ಮಾಡಬೇಕು, ಇವೆಲ್ಲ ಇರುತ್ತೆ. ಸೊ ಇವೆಲ್ಲ ಕಾನ್ಸೆಪ್ಟ್ಸ್ನ ತಲೆಯಲ್ಲಿ ಇಟ್ಕೊಂಡು ಎಷ್ಟು ಜನ ಆರೋಗ್ಯವಾಗಿದ್ದೀರಾ ಇಲ್ಲಿ? ಇವೆಲ್ಲನೂ ನಾನು ಮಾಡ್ತಾ ಇದ್ದೀನಿ, ಎಲ್ಲವೂ ಇದೆ ನನ್ನಲ್ಲಿ ಅಂತ. ಓಕೆ, ಬಟ್ ಸ್ಟಿಲ್
ಗುಡ್. ಅಷ್ಟು ಮಟ್ಟಿಗೆ ನಾನು ಇದ್ದೀನಿ ಅಂತ ಇದ್ದೀರಲ್ಲ, ದಟ್ ಈಸ್ ವೆರಿ ಗುಡ್. ಸರಿ, ಇವಾಗ ಈ ಆರೋಗ್ಯ ಅಂದರೆ ಏನು ಅಂತ ಅರ್ಥ ಆಗಿದೆ ನಿಮಗೆ. ಆರೋಗ್ಯ ಬೇಕು ಅಂದರೆ ಏನು ಮಾಡಬೇಕು? ಓಕೆ, ವೆರಿ ಗುಡ್. ಹಾಂ, ನಿದ್ದೆ, ಆಮೇಲೆ ಅಷ್ಟೇನಾ? ವ್ಯಾಯಾಮ, ಆಮೇಲೆ ವೆರಿ ಗುಡ್, ವೆರಿ ಗುಡ್. ಆಮೇಲೆ ಸೊ ಇವನ್ನೆಲ್ಲ ಸೇರಿಸಿದ್ರೆ ಏನಂತೀವಿ ನಾವು? ಅದ್ರ ಜೊತೆಗೆ ಇನ್ನೊಂದೇನಾದರೂ ಪದ ಬರ್ಬೋದಾ? ಜೀವನ ಶೈಲಿ ಅಲ್ವಾ? ನಮ್ಮ ಜೀವನ ಶೈಲಿ, ಇಟ್ ಈಸ್ ಕಮಿಂಗ್ ಟು ದ ವರ್ಡ್ ಲೈಫ್ ಸ್ಟೈಲ್ ಆರ್ ಜೀವನ ಶೈಲಿ. ಸೊ ಇಟ್ ಈಸ್ ಎ ಸಮ್, ಅಂದರೆ ಎಲ್ಲನೂ ಕ್ರೋಢೀಕರಿಸ್ಬೋದು ನಾವೀಗ. ನಾವು ಯಾವ ಥರ ಆಹಾರ ತಿಂತೀವಿ, ಯಾವ ಥರ ದಿನಚರ್ಯ ಫಾಲೋ ಮಾಡ್ತೀವಿ, ಯಾವ ಥರ ಋತುಚರ್ಯ ಫಾಲೋ ಮಾಡ್ತೀವಿ, ಮತ್ತು ಹೇಗೆ ನಿದ್ರೆ ಮಾಡ್ತೀವಿ, ಹೇಗೆ ಮನಸ್ಸಿನ ಆರೋಗ್ಯ ಮೇಂಟೈನ್ ಮಾಡಿದ್ದೀವಿ, ಅಥವಾ ಯಾವ ದುರ್ವ್ಯಸನಗಳಿಂದ ದೂರ ಇದ್ದೀವಿ, ಎಲ್ಲ ಆಸ್ಪೆಕ್ಟ್ಸು ಬಂದಾಗ ನಮ್ಮ ಜೀವನ ಶೈಲಿ ಅಂತ ಹೇಳ್ತೀವಿ ನಾವು. ಸೊ ಈ ನಾವು ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ವಿ ಆರ್ ಸ್ಪೀಕಿಂಗ್ ಅಬೌಟ್ ಪ್ರಿವೆಂಟಿವ್ ಹೆಲ್ತ್. ಪ್ರಿವೆಂಟಿವ್ ಹೆಲ್ತ್ ಅಂದರೆ ಯಾವುದೇ ಥರ ಕಾಯಿಲೆಗಳು ಬರದೇ ಇರೋಂಗೆ, ಅಥವಾ ಯಾವುದೇ ಥರ ಗಾಯ ಆಗಬಾರ್ದು. ನಾವಿವಾಗ ಮೆಟ್ಲತ್ತಾ ಇರ್ತೀವಿ, ನಿಧಾನಕ್ಕೆ ಕೇರ್ಫುಲ್ ಆಗತ್ತೀವಿ. ಯಾಕೆ? ನಮ್ಗೆ ಯಾವುದೇ ಥರ ಗಾಯ ಆಗಬಾರ್ದು, ಬೀಳಬಾರ್ದು, ಏಳಬಾರ್ದು ಅಂತ. ಸೊ ವಿ ಆರ್ ಪ್ರಿವೆಂಟಿಂಗ್ ದಟ್ ಒನ್. ಸೊ ಇಲ್ಲಿ ಕೂಡ ಪ್ರಿವೆಂಟಿಂಗ್ ಜೀವನ ಶೈಲಿ ಅನ್ನೋದು ಯಾವುದೇ ಥರ ಕಾಯಿಲೆಗಳು ನಮಗೆ ಬರಬಾರ್ದು, ಮುಂದೆ ಎನಿ ಕ್ರಾನಿಕ್ ಡಿಸೀಸಸ್ ಬರಬಾರ್ದು ಅನ್ನೋದೊಂದು ಪ್ರಿವೆಂಟಿವ್ ಹೆಲ್ತು. ಇನ್ನೇನಾದರೂ ಆಸ್ಪೆಕ್ಟ್ಸ್ ಇದೆಯಾ ಪ್ರಿವೆಂಟಿವ್ ಮೆಥಡ್ಗೆ? ಅಫ್ಕೋರ್ಸ್ ಒನ್ ವೆರಿ ಮಚ್ ಇಂಪಾರ್ಟೆಂಟ್ ಈಸ್ ಜೀವನ ಶೈಲಿ ಫಾಲೋ ಮಾಡೋವಂಥದ್ದು. ಇನ್ಯಾವುದು? ದಟ್ ಕಮ್ಸ್ ಅಂಡರ್ ಲೈಫ್ ಸ್ಟೈಲ್ ಓನ್ಲಿ ಸರ್. ದಟ್ ಈಸ್ ಕಮ್ಸ್. ಈಗ ದಿನಚರ್ಯ, ಋತುಚರ್ಯ, ಆಹಾರ, ನಿದ್ರೆ, ವ್ಯಾಯಾಮ, ಮತ್ತು ಮೆಂಟಲ್ ಹೆಲ್ತು, ಸೋಷಿಯಲ್ ಹೆಲ್ತು, ಮತ್ತು ವ್ಯಸನಗಳಿಂದ ದೂರ ಇರೋದು, ಇವೆಲ್ಲನೂ ಸೋಷಿಯಲ್ ಆಸ್ಪೆಕ್ಟ್ ಕಮಿಂಗ್ ಅಂಡರ್ ಲೈಫ್ ಸ್ಟೈಲ್ ಓನ್ಲಿ. ಅದರ್ ದೆನ್ ದಿಸ್ ಎನಿ ಪ್ರಿವೆಂಟಿವ್ ಮೆಥಡ್ ಯು ಹ್ಯಾವ್? ಅದು ಕೂಡ ಮೆಂಟಲ್ ಆಸ್ಪೆಕ್ಟಿಗೆ ಬಂದ್ಬಿಡುತ್ತೆ ಸರ್. ಬೇರೆ ಏನಾದರೂ? ನಾಲೆಜ್, ಓಕೆ. ಆಮೇಲೆ ದಟ್ ಈಸ್ ಅಗೇನ್ ಕಮಿಂಗ್ ಅಂಡರ್ ಜೀವನ ಶೈಲಿ ಓನ್ಲಿ. ಇನ್ನೊಂದು, ನೀವು ರೆಗ್ಯುಲರ್ ಆಗಿ ಒತ್ತಡ ಬರುತ್ತೆ, ಅದರಲ್ಲೇ ಸ್ಟ್ರೆಸ್ ಮೇಂಟೆನೆನ್ಸು ಜೀವನ ಶೈಲಿಯಲ್ಲೇ ಬರುವಂಥದ್ದು, ಮೆಂಟಲ್ ಹೆಲ್ತಲ್ಲಿ ಬರುವಂಥದ್ದು. ಇನ್ನೊಂದು, ನೀವು ರೆಗ್ಯುಲರ್ ಆಗಿ ನಾವು ವ್ಯಾಕ್ಸಿನೇಷನ್ಸ್ ಮಾಡ್ತಿರ್ತೀವಿ ಅಲ್ವಾ, ವ್ಯಾಕ್ಸಿನೇಷನ್, ಇಮ್ಯುನೈಸೇಷನ್ ಮಾಡ್ತೀವಲ್ಲ, ದಿಸ್ ಈಸ್ ಆಲ್ಸೋ ವರ್ಕಿಂಗ್ ಆ್ಯಸ್ ಎ ಪ್ರಿವೆಂಟಿವ್ ಮೆಡಿಸನ್. ರೆಗ್ಯುಲರ್ ಚೆಕಪ್ ಮಾಡೋ ಅಂಥದ್ದು. ಈಗ ಒಂದು 40 ವರ್ಷ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಅಂದಾಗ ಸ್ವಲ್ಪ ಪ್ರಿವೆಂಟಿವ್ ಮೆಥಡ್. ದಿಸ್ ಈಸ್ ಆಲ್ಸೋ ಪ್ರಿವೆಂಟಿವ್ ಮೆಥಡ್. ಸೊ ದೀಸ್ 3 ಮೇನ್ ಆಸ್ಪೆಕ್ಟ್ಸ್ ಈಸ್ ಕನ್ಸಿಡರ್ಡ್ ಆಸ್ ಪ್ರಿವೆಂಟಿವ್ ಮೆಥಡ್. ಸೊ ನಮ್ಮದು ಜೀವನ ಶೈಲಿ ಬಗ್ಗೆ ಹೇಳೋ ಅಂಥದ್ದು ಇದು. ನಿಮ್ಗೆ ಅನಿಸ್ತಿರ್ಬೋದು ದಿಸ್ ಇಸ್ ವೆರಿ ಕಾಮನ್ ಡಿಸ್ಕಷನ್, ಮತ್ತು ತುಂಬ ಸಿಂಪಲ್ ಆಗಿರೋದು, ಎಲ್ರಿಗೂ ಗೊತ್ತಿರೋ ಅಂಥದ್ದು. ಬಟ್ ಯಾವುದಾದ್ರೂ ಇವಾಗ ನಾವು ಹೊರಗಡೆ ಹೋಗ್ತಾ ಇರ್ತೀವಿ, ಎಷ್ಟೋ ಗಿಡಗಳಲ್ಲಿ ಎಲೆಗಳಿರುತ್ತೆ, ಥರ ಥರ ಬಣ್ಣಗಳಿರುತ್ತೆ, ಶೇಪ್ ಇರುತ್ತೆ, ಎಲ್ಲನೂ ಇರುತ್ತೆ. ಅದನ್ನು ನಾವು ಡೀಟೈಲಾಗಿ ನೋಡ್ತಾ ಹೋಗ್ತೀವಿ ನೋಡಿ. ದಿಸ್ ಇಸ್ ವೆರಿ ಕಾನ್ಸೆಪ್ಟ್. ಅದು ಜೀವನ ಶೈಲಿ ಯಾರಿಗೆ ಗೊತ್ತಿಲ್ಲ? ಎಲ್ರಿಗೂ ಗೊತ್ತು. ಎಲ್ರಿಗೂ ನಿದ್ದೆ ಮಹತ್ವ ಗೊತ್ತಿರುತ್ತೆ, ಎಲ್ರಿಗೂ ಆಹಾರ ಮಹತ್ವ ಗೊತ್ತಿರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ. ಬಟ್ ವೆನ್ ಯು ಸ್ಟಾರ್ಟ್ ಡಿಗ್ಗಿಂಗ್ ಡೀಪ್ಲಿ, ಈಗ ಒಂದು ಎಲೆನ ಒಂದು ಮೈಕ್ರೋಸ್ಕೋಪಲ್ಲಿ ಅಡಿಲಿಟ್ಟಾಗ ಅದು ಎಷ್ಟು ನಿಧಾನವಾಗಿ ನಾವು ಒಂದೊಂದು ಪಾರ್ಟ್ಸ್ನೂ ಅರ್ಥ ಮಾಡ್ತಾ ಹೋಗ್ತೀವಲ್ವ. ಅಂದರೆ ಡೀಪಾಗಿ ನೋಡ್ತಾ ಹೋದಾಗ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ದಟ್. ಈಗ ಪ್ರಪಂಚದಲ್ಲಿ ರಿಸರ್ಚ್ ಪ್ರಕಾರ 80% ಕ್ರಾನಿಕ್ ಡಿಸಾರ್ಡರ್ಸ್ ಲೈಕ್ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಥೈರಾಯ್ಡ್ ಡಿಸಾರ್ಡರ್ಸ್, ಕಾರ್ಡಿಯಾಕ್ ಡಿಸಾರ್ಡರ್ಸ್ ಆಗಿರ್ಬೋದು, PCOD ಆಗಿರ್ಬೋದು, ಆಮೇಲೆ ಒಬೇಸಿಟಿ ಆಗಿರ್ಬೋದು, ಡಿಪ್ರೆಷನ್ನು, ಆ್ಯಂಗ್ಸೈಟಿ, ಎಲ್ಲವೂ ಕ್ರಾನಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. 80% ಈಸ್ ರಿಲೇಟೆಡ್ ವಿತ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಅಂದರೆ ಲೈಫ್ ಸ್ಟೈಲ್, ನಾವು ನಮ್ಮ ಜೀವನ ಶೈಲಿನೆಲ್ಲ ಏರುಪೇರಿ ಮಾಡ್ಕೊಂಡಿರೋದ್ರಿಂದನೇ 80% ಕ್ರಾನಿಕ್ ಡಿಸಾರ್ಡರ್ಸ್ ಇರೋವಂಥದ್ದು. ಈಗ ಕನ್ವೆನ್ಷನಲ್ ಮೆಡಿಸನ್ ಈಸ್ ಆಲೋಪತಿ ಮೆಡಿಸನ್, ಎಲ್ರಿಗೂ ಅದು ಎಕ್ಸೆಪ್ಟೆಡ್. ನಾವು ಆಯುರ್ವೇದದವರು 1000 ವರ್ಷದಿಂದ ಒಂದು ಮೆಥಡ್ ಇದೆ ಅಂತ ಗೊತ್ತಿದ್ರೂ ಕೂಡ ತುಂಬ ಜನ ನಾವು ವಿ ಫಾಲೋ ಅಲೋಪತಿ. ಸೊ ಅದನ್ನು ತಪ್ಪೇನಿಲ್ಲ ಖಂಡಿತ, ಬಿಕಾಸ್ the method of diagnosis it has given,
ಇಟ್ ದ ಮೆಥಡ್ ಆಫ್ ಕಂಟ್ರೋಲಿಂಗ್ ದ ಅಕ್ಯೂಟ್ ಕಂಡೀಷನ್ಸ್ ವಾಟ್ ಇಟ್ ಈಸ್ ಡೂಯಿಂಗ್. ಈಗ ನಾನು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಿರ್ತೀನಲ್ಲ, ICUನಲ್ಲಿ ನೋಡ್ತಾ ಇರ್ತೀನಿ ಎಷ್ಟು ಕಷ್ಟಪಡ್ತಿರ್ತಾರೆ ಡಾಕ್ಟ್ರು ಅಂದರೆ, ಅವರು ಎವ್ರಿ 3 minutes 5 minutes ದೇ ಹ್ಯಾವ್ ಟು ಚೆಕ್ ದ ಪೇಷಂಟ್. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ICU. ಎಲ್ಲ ಮಾನಿಟರ್ ಆಗ್ತಾ ಇರುತ್ತೆ. ಮತ್ತು ಎಷ್ಟು ಪ್ರೊಸೀಜರ್ಸ್ ಮಾಡ್ತಾರೆ, ಎಷ್ಟು ಜೀವ ಹೋಗುವಂಥ ಕ್ಯಾನ್ಸರೇ ಇರ್ಬೋದು ಅಥವಾ ಏನೋ ಒಂದು ಅಪೆಂಡಿಸೈಟಿಸ್ ಇರ್ಬೋದು, ಹಾಗೆ ಸುಮಾರು ಪ್ರೊಸೀಜರ್ಸಲ್ಲಿ ನಾವು ಗುಣಮುಖರಾಗ್ತಾ ಇದ್ದೀವಿ. ಮತ್ತು ಇನ್ವೆಸ್ಟಿಗೇಷನ್ಸ್ ಆಗಿರ್ಬೋದು, CT MRI ಎಕ್ಸ್ರೇ ಎಲ್ಲನೂ ತುಂಬ ಅಡ್ವಾನ್ಸ್ ಆಗಿದೆ. ಬಟ್ ಸ್ಟಿಲ್ ಎಲ್ಲೋ ಒಂದು ಲ್ಯಾಕ್ ಆಗ್ತಾ ಇದೆ. ಅದು ಈಗ ಸುಮಾರು 1950ರಿಂದ ಹಿಂದೆ ಅಂತ ತಿಳ್ಕೊಳ್ಳಿ, ಸಾವಿನ ಪ್ರಮಾಣ ಜಾಸ್ತಿ ಇತ್ತು, ತುಂಬ ಸಾಯ್ತಾ ಇದ್ರು ಬಿಕಾಸ್ ಆಫ್ ಇನ್ಫೆಕ್ಷಸ್ ಡಿಸೀಸಸ್ ಲೈಕ್ ಪ್ಲೇಗ್ ಇರ್ಬೋದು, ಈ ಕರೋನಾ ಬಂತಲ್ಲ ಹಾಗೆಯೇ ಆ ಥರ TB, ಆಲ್ ಇನ್ಫೆಕ್ಷಸ್ ಡಿಸೀಸದಿಂದ ಸಾಯ್ತಾ ಇದ್ರು ತುಂಬ ಜನ. ಬಟ್ ಹಾಗೆ ಈಗ ಅಲೋಪತಿ ಅಷ್ಟೊಂದು ಇಂಪ್ರೂವೈಸ್ ಆಗಿ ಅಷ್ಟೊಂದು ಇನ್ವೆನ್ಷನ್ಸ್ ಎಲ್ಲ ಆದಮೇಲೆ ಸಾಯೋ ಪ್ರಮಾಣ ಕಡಿಮೆ ಆಗಿದೆ. ಬಟ್ ಡೆಫಿನೆಟ್ಲಿ ದ ಕ್ವಾಲಿಟಿ ಆಫ್ ಲೈಫ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್. ಓವರ್ ನ್ಯೂಟ್ರಿಷನ್ ತೊಗೊಂಡ್ರೂ ಕೂಡ ಆರೋಗ್ಯ ನಮ್ಮಲ್ಲಿ ಇಲ್ಲ. ತುಂಬ ವಿ ಪ್ಯಾಂಪರ್ ಅವರ್ ಸೆಲ್ಫ್. ನಾವು ಇದನ್ನು ಫಾಲೋ ಮಾಡಬೇಕು, ಅದನ್ನು ಫಾಲೋ ಮಾಡಬೇಕು. ಈಗ ಮೊಬೈಲ್ ಬಂದ ಮೇಲಂತೂ ವಿ ಆರ್ ಓವರ್ಲೋಡೆಡ್ ವಿತ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ ಆ ನೀರು ಕುಡಿಲ್ಲ, ನೀರು ಕುಡಿಲ್ಲ, ಹಂಗೆ ಮಾಡಲ ಹಿಂಗೆ ಮಾಡಲ, ಯಾವುದು ಸರಿ ಅಂತ ತಪ್ಪು ನೋಡ್ತಾ ಇಲ್ಲ. ನಾವು ಸುಮ್ಮನೆ ಫಾಲೋ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್, ಇಷ್ಟೆಲ್ಲ ಇದ್ದರೂ ಕೂಡ ಒಂದು ಆಸ್ಪೆಕ್ಟ್ ಅಂತೂ ನಮಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ, ದಟ್ ಈಸ್ ಮೆಂಟಲ್ ಆಸ್ಪೆಕ್ಟ್. ಸೊ ಮಾಡರ್ನ್ ಮೆಡಿಸನ್ ದೋ ಇಟ್ ಈಸ್ ರೀಚ್ ದ ಎಕ್ಸಲೆನ್ಸ್, ಇಟ್ ಈಸ್ ಲ್ಯಾಕಿಂಗ್ ಎಮೋಷ್ನಲ್ ರೆಸಿಲಿಯನ್ಸ್. ಅಂದರೆ ಮಾನಸಿಕ ತೊಂದರೆಗಳು ತುಂಬ ಆಗ್ತಾ ಇದೆ ಅದರಲ್ಲಿ. ಯಾಕೆ ಇವೆಲ್ಲ ಹಿಂಗೆ ಆಗ್ತಾ ಇದೆ? ದಿಸ್ ಇಸ್ ಮಾನಸಿಕ ತೊಂದರೆಯಿಂದ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಆಗ್ತಾ ಇದೆ. ಮಾನಸಿಕ ತೊಂದರೆ ಇಟ್ ಲೀಡ್ಸ್ ಟು ದೇಹದ ತೊಂದರೆ. ಸೊ ಇದು ತುಂಬ ಆಗ್ತಾ ಇದೆ ನಮ್ಮಲ್ಲಿ. ಇದನ್ನು ಯೋಚನೆ ಮಾಡಬೇಕಲ್ವಾ? ಅಟ್ಲೀಸ್ಟ್ ನಾವೆಲ್ಲ ಸುಮಾರು ಜನ ಇಲ್ಲಿ ನಾವು ಮಧ್ಯವಯಸ್ಕರಿದ್ದೀವಿ, ಕೆಲವರು 60 ವರ್ಷದ ಮೇಲೆ ಆದವರು ಇದ್ದೀರಾ. ಇದನ್ನು ತುಂಬ ನಾವು ಯೋಚನೆ ಮಾಡಬೇಕಾಗಿರೋ ವಿಷಯ ಅಂತಾನೆ. ಬಿಕಾಸ್ ದ ಯಂಗ್ಸ್ಟರ್ಸ್ ಆರ್ ದ ಒನ್ ಹೂ ವಿಲ್ ಬಿ ಸಫರಿಂಗ್ ಎ ಲಾಟ್. ಹಾಗಾಗಿ ಇದಕ್ಕೆ ನಾವು ಒಂದು ಸ್ವಲ್ಪ ಒತ್ತನ್ನು ಕೊಡಬೇಕಾಗತ್ತೆ. ಯೋಚನೀಯ ಈಗ ನಾವು ಏನಾದರೂ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ. ಸೊ ದೀಸ್ ಚೇಂಜಸ್ ಹ್ಯಾಸ್ ಟು ಬಿ ಬ್ರಾಟ್ ಅಬೌಟ್ ಫ್ರಮ್ ಅವರ್ ಹೌಸ್. ಸೊ ಟುಡೇ ನಾನು ಹೇಳ್ದಂಗೆ ಜೀವನ ಶೈಲಿ ಯಾವ್ಯಾವ್ದು ಬರುತ್ತೆ ಅಂತ ಹೇಳಿದ್ರೆ, ದಿನಚರ್ಯ ಹೇಳಿದೆ, ಋತುಚರ್ಯ ಹೇಳಿದೆ, ಆಹಾರ ಹೇಳಿದೆ, ಮತ್ತು ವ್ಯಾಯಾಮ ಹೇಳಿದೆ, ಮತ್ತು ನಿದ್ರೆ ಬಗ್ಗೆ ಹೇಳಿದೆ, ಮತ್ತು ಸೋಷಿಯಲ್ ಹೆಲ್ತ್ ಹೇಳಿದೆ, ಮೆಂಟಲ್ ಹೆಲ್ತ್ ಹೇಳಿದೆ, ಮತ್ತು ಯಾವುದೇ ಥರ ವ್ಯಸನಗಳಿಂದ ದೂರ ಇರಬೇಕಂತಲೂ ಹೇಳಿದೆ. ದೀಸ್ ಆರ್ ಆಲ್ ದ ಮೇಜರ್ ಪಿಲ್ಲರ್ಸ್ ಆಫ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ದಿನಚರ್ಯ ಅಂದರೆ ಏನು ಅಂತ ಹೇಳ್ಬೋದಾ? ಅದೇ ವರ್ಡೇ ಹೇಳುತ್ತೆ, ದಿನಚರ್ಯ. ಬೆಳಗ್ಗಿಂದ ಸಂಜೆವರೆಗೂ ನಾವು ಏನೇನು ಮಾಡ್ತೀವೋ ಅದೆಲ್ಲ ದಿನಚರ್ಯಕ್ಕೆ ಬರೋ ಅಂಥದ್ದು. ಬೆಳಗ್ಗೆ ಬೇಗ ಹೇಳೋ ಅಂಥದ್ದು. ಅಂದರೆ ಇವಾಗ ಲೆಟ್ ಮಿ ಕಮ್ ಬ್ಯಾಕ್. ಈಗ ನಾನು ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದ್ರೆ ಒಂದು ಆರೋಗ್ಯವಾದ ಜೀವನ ಶೈಲಿ ಫಾಲೋ ಮಾಡಬೇಕು. ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಬಟ್ ಸ್ಟಿಲ್ ವಿ ಕ್ಯಾನ್ ಫಿಕ್ಸ್ ಸಮ್ ಆಸ್ಪೆಕ್ಟ್ಸ್ ಇನ್ ದ ಫ್ರೇಮ್. ಎಲ್ಲರದ್ದು ಬೇರೆ ಬೇರೆ ಜೀವನ ಶೈಲಿ ಖಂಡಿತ. ಏಕೆಂದರೆ ಅವ್ರವ್ರ ನೀಡ್ಸ್ ಬೇರೆ ಇರುತ್ತೆ, ಅವ್ರು ಬೆಳೆದಿರೋ ವಾತಾವರಣ ಬೇರೆ ಇರುತ್ತೆ, ಅವರು ಮಾಡ್ತಾ ಇರೋವಂಥ ಕೆಲಸ ಬೇರೆ ಥರ ಇರುತ್ತೆ. ಎಲ್ರಿಗೂ ಅದು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಬಟ್ ಸ್ಟಿಲ್ ಕೆಲವೊಂದು ಆಸ್ಪೆಕ್ಟ್ಸ್ನ ನಾವು ವಿ ಕ್ಯಾನ್ ಫಿಟ್ ಇಟ್ ಇನ್ ಟು ಎ ಫ್ರೇಮ್. ಅದನ್ನು ನೋಡೋಣ. ದಿನಚರ್ಯ ಬೆಳಗ್ಗೆ ಬೇಗ ಹೇಳೋವಂಥದ್ದು ತುಂಬ ಒಳ್ಳೆಯ ಅಭ್ಯಾಸ. ಬಟ್ ದಿನಚರ್ಯ ಬೆಳಗ್ಗೆ ಬೇಗ ಎದ್ದೇಳಬೇಕು, ಆಮೇಲೆ ಮಲಮೂತ್ರ ವಿಸರ್ಜನೆ ಆಗಬೇಕು, ಹಲ್ಲು ಮತ್ತು ನಾಲಿಗೆನ ತೊಳ್ಕೊಬೇಕು, ಆಮೇಲೆ ನೆಕ್ಸ್ಟು ಸ್ನಾನ ಸಂಧ್ಯಾವಂದನೆ ಮಾಡೋಕ್ಕಿಂತ ಮುಂಚೆ ದೇಹಕ್ಕೆ ಅಭ್ಯಂಗ ಮಾಡ್ಕೊಳ್ಬೇಕು. ಇದು ನಮ್ಮ ಆಯುರ್ವೇದದಲ್ಲಿ ಹೇಳುವಂಥದ್ದು. ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ ದಿನನಿತ್ಯ ಅಭ್ಯಂಗ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದು ಮಾಡ್ಕೋಬೇಕು. ಆಮೇಲೆ ಇದು ನಸ್ಯ ಅಂತ ಹೇಳ್ತೀವಿ. ಅಂದರೆ ದಿಸ್ ಇಸ್ ಅಗೇನ್ ಎ ಕೆಲವೊಂದು ನಿಮ್ಮಲ್ಲಿ ಅಭ್ಯಾಸ ಇದೆಯೋ ಅಲ್ವ ನನಗೆ ಗೊತ್ತಿಲ್ಲ. ಕೊಬ್ಬರಿ ಎಣ್ಣೆ ಅಥವಾ ಅಣು ತೈಲ ಅಂತ ಹೇಳ್ತೀವಿ, ಅಥವಾ ಕೆಲವು ಗಿಡಗಳ ರಸನ ಹಿಂಡಿ ಮೂಗಿಗೆ ಹಾಕ್ಕೋತಾರೆ. ಸೊ ಅದು ನೀವೇ ಮಾಡೋಕ್ಕೆ ಹೋಗಬೇಡಿ, ಯಾವುದಾದ್ರೂ ಒಂದು ವೈದ್ಯರ ಸಲಹೆ ತಗೊಂಡು. ಯಾಕೆ ಅಂದರೆ ನಾಸೋಹಿ ಶಿರಸೋದ್ವಾರಂ ಅಂತ ಹೇಳ್ತೀವಿ. ಅಂದರೆ ಎಲ್ಲ
ಮೆಂಟಲ್ ಕಂಡೀಷನ್ಸ್ಗೆ ಅಥವಾ ಬ್ರೈನ್ ಕಂಡೀಷನ್ಸ್ಗೆ ಮೂಗೇ ದ್ವಾರ. ಸೊ ಅದಕ್ಕೆ ಒಂದಷ್ಟು ನೀವು ಡ್ರಾಪ್ಸ್ನ ಹಾಕ್ಕೊಳ್ತಾ ಹೋದರೆ ಆಲ್ ದೀಸ್ ಫ್ರಾಂಟಲ್ ಆಸ್ಪೆಕ್ಟ್ ವಿಲ್ ಡೆವಲಪ್. ನಿಮ್ಮ ಯೋಚನಾ ಈ ಹೆಮಿಸ್ಫಿಯರ್ ಅಂತ ಹೇಳ್ತೀವಲ್ಲ, ದಟ್ ವಿಲ್ ಡೆವಲಪ್. ಸೊ ಅದನ್ನು ನಾವು ಪ್ರತಿನಿತ್ಯ ಮಾಡುವಂಥದ್ದು. ಆಮೇಲೆ ಕವಲ ಗಂಡೂಷ ಅಂತ ಕೇಳಿದ್ದೀರಾ, ಬಾಯಲ್ಲಿ ಎಣ್ಣೆ ಅಥವಾ ನೀರನ್ನ ಇಟ್ಕೊಂಡು ಮುಕ್ಕಳಿಸೋವಂಥದ್ದು. ಆ ಅಭ್ಯಾಸ ಸ್ವಲ್ಪ ಹೊತ್ತು ಇಟ್ಕೊಳ್ಬೇಕು, ಕೆಲವೊಂದು ಶೇಕ್ ಮಾಡಿ ಉಗಿಯುವಂಥದ್ದು ಇರುತ್ತೆ. ಕವಲ ಗಂಡೂಷ ಅಂತ ಕರಿತೀವಿ ನಾವು. ಮತ್ತು ಪಾದಾಭ್ಯಂಗ ಕೂಡ ಇಂಪಾರ್ಟೆಂಟ್. ಇಡೀ ದೇಹದ ಅಭ್ಯಂಗ ಆಗಲಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಪಾದದ್ದು ಮತ್ತು ಕಿವಿದು ಅಭ್ಯಂಗ ಎಣ್ಣೆ ಹಚ್ಚಿ ಮಾಡಿ ಅಂತ ಹೇಳ್ತೀವಿ. ಮತ್ತು ನೆಕ್ಸ್ಟ್ ಬರುವಂಥದ್ದು ಸ್ನಾನ ಯಾಕೆ ಮಾಡಬೇಕು, ದಿನನಿತ್ಯದ ಸ್ನಾನದ ಬೆನಿಫಿಟ್ಸ್ ಏನು ಅನ್ನೋದೆಲ್ಲ ಗೊತ್ತಿರಬೇಕು ನಮಗೆ. ಮತ್ತು ವ್ಯಾಯಾಮ ವೆದರ್ ಇಟ್ ಈಸ್ ರಿಲೇಟೆಡ್ ವಿತ್ ದ ಜಿಮ್ ಆರ್ ಯೋಗಾಸನ, ಈ ಅಭ್ಯಾಸ ಎಲ್ಲ ಇಟ್ಕೊಳ್ಬೇಕಾಗತ್ತೆ. ಮತ್ತು ಭೋಜನ ಕರೆಕ್ಟ್ ಟೈಮ್ಗೆ ಊಟ ಮಾಡುವಂಥದ್ದು. ಸೊ ಇವೆಲ್ಲ, ಮತ್ತು ನಿದ್ರೆ, ಇದಿಷ್ಟು ಕೂಡ ದಿನಚರ್ಯದಲ್ಲಿ ಬರುವಂಥದ್ದು. ಸೊ ಒಳ್ಳೆ ನಮ್ಮ ಜೀವನ ಶೈಲಿ ಚೆನ್ನಾಗಿರಬೇಕು ಅಂದರೆ ಇದಿಷ್ಟು ಅಳವಡಿಸ್ಕೊಳ್ಬೇಕು. ಯು ಕ್ಯಾನ್ ಎಕ್ಸ್ಪ್ಲೇನ್ ಇನ್ ಎ ಬೆಟರ್ ವರ್ಡ್ಸ್ ಕಾಲ್ಡ್ ಆಸ್ ಸರ್ಕ್ಯಾಡಿಯಮ್ ರಿದಮ್ ಅಂತ ಹೇಳ್ತೀವಿ. ಅಂದರೆ ಜೈವಿಕ ಗಡಿಯಾರ. ನಾನು ಆವಾಗಲೇ ಹೇಳ್ದಂಗೆ ನಾವು ಕೂಡ ಪಂಚಮಹಾಭೂತದಿಂದ ಮಾಡಿರುವಂಥದ್ದು, ಹೊರಗಡೆ ಪ್ರಪಂಚನೂ ಪಂಚಮಹಾಭೂತದಿಂದ ಮಾಡಿರುವಂಥದ್ದು. ಸೊ ನಾವು ಈಗ ಸೂರ್ಯ ಹುಟ್ತಾನೆ ಮತ್ತು ಮುಳುಗ್ತಾನೆ. ಸೊ ಆ ಸೈಕಲಲ್ಲಿ ನಮ್ಮ ಮಲ್ಕೊಳ್ಳೋದು ಮತ್ತು ಎಚ್ಚರ ಆಗುವಂಥ ಸ್ಥಿತಿನ ಕರೆಕ್ಟಾಗಿ ಇಟ್ಕೊಂಡ್ರೆ ದಟ್ ಈಸ್ ಕಾಲ್ಡ್ ಎಸ್ ಸರ್ಕ್ಯಾಡಿಯನ್ ರಿದಮ್. ನಮ್ಮನಿಗೆ ನಾವು ಹೇಳ್ತೀವೋ ಬಿಡ್ತೀವೋ, ಸೂರ್ಯ ಉದಯ ಆಗೋದಂತೂ ತಪ್ಪಲ್ವಲ್ಲ. ಸೊ ಹಾಗೆಯೇ ಈಗ ಪಕ್ಷಿಗಳು ನೋಡಿ, ಬೆಳಗಾಗೆದ್ದು 3:30-4 ಗಂಟೆಗೆ ಚಿಳ್ಪಿಳಿ ಅನ್ನೋಕ್ಕೆ ಶುರು ಮಾಡುತ್ತೆ. ಸೊ ದಟ್ ಈಸ್ ಹೌ ಇಟ್ ಈಸ್ ಕೋರಿಲೇಟಿಂಗ್ ವಿತ್ ದ ನೇಚರ್, ಇಟ್ ಈಸ್ ಬ್ಯಾಲೆನ್ಸಿಂಗ್ ವಿತ್ ದ ನೇಚರ್. ಹಾಗಾಗಿ ನಾವು ಯಾಕೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದರೆ ಒಂದೊಂದು ಸರ್ಟನ್ ಟೈಮಲ್ಲಿ ಒಂದೊಂದು ಹಾರ್ಮೋನ್ ಸೆಕ್ರೀಷನ್ಸ್ ಇರುತ್ತೆ. ಸೊ ಬೆಳಗಾಗೆದ್ದು ನಾವು ಆ್ಯಕ್ಟಿವ್ ಇರಬೇಕು. ವಿ ಶುಡ್ ಬಿ ವೆರಿ ಆ್ಯಕ್ಟಿವ್ ಟು ಡೂ ಆಲ್ ಅವರ್ ಡೈಲಿ ಆ್ಯಕ್ಟಿವಿಟೀಸ್. ಸೊ ದಟ್ ಟೈಮ್ ದ ಕಾರ್ಟಿಸೋಲ್ ಅನ್ನೋದು ಒಂದು ಹಾರ್ಮೋನು, ದಟ್ ಹ್ಯಾಸ್ ಟು ಬಿ ಇನ್ ಎ ಪೀಕ್. ಅದು ಜಾಸ್ತಿ ಇದ್ದಾಗಲೇ ನಾವು ಉತ್ಸಾಹದಿಂದ ಎದ್ದು ಆಟೋಮ್ಯಾಟಿಕ್ಕಾಗಿ ಎದ್ದೇಳ್ತೀವಿ. ಬಂತು ಅಂದರೆ ನಮ್ಗೆ ಆ ಲೆವೆಲಲ್ಲಿ ತಕ್ಷಣ ಎಚ್ಚರ ಆಗುತ್ತೆ. ವಿ ವಿಲ್ ಬಿಕಮ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಡೂ ದ ವರ್ಕ್, ಸ್ಟಾರ್ಟ್ ದ ವರ್ಕ್ ವಿತ್ ಫುಲ್ ಇಂಟ್ರೆಸ್ಟ್. ಆಮೇಲೆ ಈಗ ನಮಗೆ ಒಂದು ಅಭ್ಯಾಸ ಇಟ್ಕೊಂಡಿರೋರಿಗೆ 8 ಗಂಟೆ 9 ಗಂಟೆ ಒಳಗೆ ಹಸುವಾಗುತ್ತೆ. ಕರೆಕ್ಟ್ ಅಭ್ಯಾಸ, ಆ ಟೈಮ್ಗೆ ತಿನ್ನೋವಂಥ ಅಭ್ಯಾಸ ಇದ್ದರೆ, ಸೊ ವೈ ಇಟ್ ಶುಡ್ ಹ್ಯಾಪನ್, ಇಟ್ಸ್ ಅಗೇನ್ ರಿಲೇಟೆಡ್ ವಿತ್ ದ ಸರ್ಕ್ಯಾಡಿಯನ್ ರಿದಮ್. ಅದೇ ಟೈಮ್ಗೆ ಕೆಲವೊಂದು ಜೀರ್ಣಕ್ರಿಯೆಗೆ ಬೇಕಾಗಿರುವಂಥ ಹಾರ್ಮೋನ್ ಸೆಕ್ರೀಷನ್ಸ್ ಆಗುತ್ತೆ. ಅಗೇನ್ ಬೈ ದ ಟೈಮ್ ಆಫ್ 12 o'clock ಆರ್ ಬಿಟ್ವೀನ್ 12 and 2 ಯು ಗೆಟ್ ಹಸಿವಾಗುತ್ತೆ. ಹಾಗೆ ಅಗೇನ್ ದಟ್ ಟೈಮ್ ಓನ್ಲಿ ಸರ್ಟನ್ ಹಾರ್ಮೋನ್ಸ್ ಗೆಟ್ಸ್ ರಿಲೀಸ್ಡ್. ದಿನ ಕಳೀತಾ ಇದ್ದಂಗೆ ಕಾರ್ಟಿಸೋಲ್ ಲೆವೆಲ್ ಫುಲ್ ಕಮ್ಮಿ ಆಗಿ ಮೆಲೆಟೋನಿನ್ ಅನ್ನೋದು ಇನ್ನೊಂದು ಹಾರ್ಮೋನು ದಟ್ ವಿಲ್ ಸ್ಟಾರ್ಟ್ ಇನ್ಕ್ರೀಸಿಂಗ್. ದಟ್ ಈಸ್ ಹೌ ಯು ಗೆಟ್ ನ್ಯಾಚುರಲ್ ಸ್ಲೀಪ್ ಬೈ 10 o'clock. ಸೊ ದಿಸ್ ಈಸ್ ಇಟ್ ಈಸ್ ಎ ವೆರಿ ಬ್ರಾಡ್ ಕಾನ್ಸೆಪ್ಟ್. ಅದನ್ನು ಸ್ವಲ್ಪ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಮುಂದೆ ನಾನು ಒಂದು ಚಾರ್ಟ್ ಹಾಕಿನೋ ಅಥವಾ ಆ ಥರ ಮಾಡಿ ನಿಮಗೆ ತೋರಿಸಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಜೈವಿಕ ಗಡಿಯಾರ ಅಂತ ಹೇಳ್ತೀವಿ. ನೀವು ಮಾಡದೇ ಇರಲಿ, ನಮ್ಮ ದೇಹದಲ್ಲಿ ಒಂದು ಜೈವಿಕ ಗಡಿಯಾರ ವಿಚ್ ಈಸ್ ರಿಲೇಟೆಡ್ ಟು ದ ನೇಚರ್ಸ್ ಕ್ಲಾಕ್. ಸೊ ದಟ್ ಈಸ್ ಕಾಲ್ಡ್ ಎಸ್ ಸರ್ಕ್ಯಾಡಿಯನ್ ರಿದಮ್ ಅಂತ. ಈಗ ಯಂಗ್ಸ್ಟರ್ಸ್ ಏನು ಮಾಡ್ತಾರೆ ಅಂದರೆ ರಾತ್ರಿ 1 ಗಂಟೆಗೆ ಮಲಗುವಂಥದ್ದು, ಬೆಳಗ್ಗೆ 9 ಗಂಟೆಗೆ ಹೇಳುವಂಥದ್ದು, 10 ಗಂಟೆಗೆ ಹೇಳುವಂಥದ್ದು, ಆ ಥರ ಎಲ್ಲ ಮಾಡ್ತಾಯಿದ್ದಾರೆ. ದ ಬಾಡಿ ಗೆಟ್ಸ್ ಕನ್ಫ್ಯೂಸ್ಡ್. ನಾನು ಯಾವ ಟೈಮ್ನಲ್ಲಿ ಯಾವ ಹಾರ್ಮೋನ್ ರಿಲೀಸ್ ಮಾಡಲಿ ಅಂತ ಬಾಡಿಗೆ ಕನ್ಫ್ಯೂಸ್ ಆಗೋಕ್ಕೆ ಶುರು ಆಗಿಬಿಟ್ಟಿದೆ ಇವಾಗ. ದಟ್ ಶುಡ್ ನಾಟ್ ಹ್ಯಾಪನ್. ಅವ್ರಿಗೆ ಗೊತ್ತಿದೆ. ಮತ್ತು ಎಕ್ಸಸೈಸ್ನ ಯೂಶಲಿ ವಿ ಪ್ರಿಫರ್ ಟು ಡೂ ಇಟ್ ಇನ್ ದ ಅರ್ಲಿ ಮಾರ್ನಿಂಗ್. ಬೆಳಗಿನ ಹೊತ್ತು ಮಾಡ್ತಾ ಬಂದರೆ ಅದು ಅದರದೇ ಆದ ಹಾರ್ಮೋನ್ಸ್ನ ಸೆಕ್ರೀಟ್ ಮಾಡುತ್ತೆ. ಬಟ್ ಇವಾಗ ಯಂಗ್ಸ್ಟರ್ಸ್ ಏನು ಮಾಡ್ತಾರೆ, ಮಧ್ಯಾಹ್ನನೂ ಜಿಮ್ಗೆ ಹೋಗ್ತಾರೆ, ರಾತ್ರಿನೂ ಜಿಮ್ಗೆ ಹೋಗ್ತಾರೆ, ಮಲ್ಗೋಕ್ಕಿಂತ ಮುಂಚೆನೂ ಜಿಮ್ಗೆ ಹೋಗ್ತಾರೆ. ದಟ್ ಈಸ್ ವೆರಿ ವೆರಿ ಬ್ಯಾಡ್ ಹ್ಯಾಬಿಟ್. ಸೊ ಬಾಡಿ ಈಸ್ ಗೆಟಿಂಗ್ ಕನ್ಫ್ಯೂಸ್ಡ್. ಹಾಗಾಗಿ ಅದು ಇನಿಷಿಯಲಿ ಏನು ತೋರಿಸಲ್ಲ. ಸ್ವಲ್ಪ ದಿನ ಆದಮೇಲೆ 30 ಇಯರ್ಸಿಗೆ ಬರ್ತಾ ಇದ್ದಂಗೆ ಸ್ಥೌಲ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ. ದೇರ್ ಈಸ್ ಡಿಸ್ಟರ್ಬೆನ್ಸ್ ಇನ್ ದ ಥೈರಾಯ್ಡ್ ಸೆಕ್ರೀಷನ್ ಆ್ಯಂಡ್ ದೆನ್ ಮಲಮೂತ್ರ ವಿಸರ್ಜನೆ ಮಾಡೋದು ಸ್ವಲ್ಪ ಕಾನ್ಸ್ಟಿಪೇಷನ್ ಕಡೆ ಹೋಗ್ತಾರೆ. ಮತ್ತು ಉಸಿರಾಟದ ಕಡೆ ಸ್ವಲ್ಪ
ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಸ್ಟ್ರೆಸ್ ಲೆವೆಲ್ಸ್ ಬಾಡಿಯಲ್ಲಿ, ಯಾಕೆಂದರೆ ನಮ್ಮದು ಸೆಡೆಂಟ್ರಿ ಲೈಫು, ಕೂತ್ಕೊಂಡು ಮಾಡೋ ಕೆಲಸ ಜಾಸ್ತಿ ಮಾಡ್ತಾ ಇರ್ತೀವಿ. ಸೊ ಅದರಿಂದನೂ ಕೂಡ ಲೇಟೆಸ್ಟ್ ರಿಸರ್ಚ್ ಶೋಸ್ ನಾವು ಸಿಟ್ಟಿಂಗ್ ಈಸ್ ಸ್ಮೋಕಿಂಗ್ ಅಂತ ಹೇಳ್ತಾರೆ ಈಗ. ಅಷ್ಟೇ, ಎಷ್ಟು ಸ್ಮೋಕಿಂಗ್ ಮಾಡೋದ್ರಿಂದ, ಚೈನ್ ಸ್ಮೋಕರ್ಸ್ ಮಾಡೋ ತೊಂದರೆ ಏನಾಗ್ತಿದೆಯೋ ಸಿಟ್ಟಿಂಗಿಂದ ಆಗ್ತಾಯಿದೆ. ಕಂಟಿನ್ಯೂಸ್ ಆಗಿ 8 hours ಕೂತ್ಕೊಂಡೇ ಇದ್ದರೆ ಆ ಥರ ತೊಂದರೆನೇ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗೆ ಯಂಗ್ಸ್ಟರ್ಸ್ ದೇ ಆರ್ ಗೆಟಿಂಗ್ ಸಫರ್ ಗೊತ್ತಿರುತ್ತೆ ವಿಷಯ, ಆದರೂ ಕೂಡ ದೇ ಡೋಂಟ್ ವಾಂಟ್ ಟು ಫಾಲೋ ದ್ಯಾಟ್. ಸೊ ಇದು ದಿನಚರಿಗೆ ಸಂಬಂಧಪಟ್ಟಂಥದ್ದು. ಋತುಚರ್ಯ ನಿಮಗೆ ಗೊತ್ತೇ ಇರುತ್ತೆ. ಆ ಋತುವಿಗೆ ಒಂದೊಂದು ಇದು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ತುಂಬ ಈಸಿಯಾಗಿ ಅರ್ಥ ಆಗುವಂಥದ್ದು ಉತ್ತರಾಯಣ, ದಕ್ಷಿಣಾಯಣ ಗೊತ್ತಿರ್ಬೋದು ನಿಮಗೆ. ಉತ್ತರಾಯಣದಲ್ಲಿ ಬೇಸಿಗೆ ಕಾಲ ಬರುತ್ತೆ, ವಸಂತ ಋತು ಬರುತ್ತೆ. ದಕ್ಷಿಣಾಯನದಲ್ಲಿ ಜಾಸ್ತಿ ಇದು ವರ್ಷಾ ಋತು ಬರುತ್ತೆ, ಅಂದರೆ ಮಳೆ ಚಳಿ ಎಲ್ಲ ಬರುತ್ತೆ. ಒಟ್ಟು 6 ಋತುಗಳಿದೆ: ಶಿಶಿರ, ವಸಂತ, ಗ್ರೀಷ್ಮ, ವರ್ಷಾ, ಶರದ್, ಹೇಮಂತ. ಇಲ್ಲಿ 3, ಅಲ್ಲಿ 3 ಬರುತ್ತೆ. ಸೊ ನಿಮಗೆ ಗೊತ್ತಿದೆ ಚಾತುರ್ಮಾಸ ಯಾವಾಗ ಮಾಡ್ತಾರೆ? ಚಾತುರ್ಮಾಸ ಮಳೆಗಾಲದಲ್ಲಿ ಬರುತ್ತೆ. ಯಾಕೆ ಹೇಳ್ತಾರೆ ಅಂತ ಸ್ವಲ್ಪ ಹೋದ್ರೆ ಒಂದು ಐಡಿಯಾ ಇರುತ್ತಲ್ವ. ಕೆಲವೊಂದು ಆಹಾರ ಪದಾರ್ಥಗಳನ್ನ ಕಂಟ್ರೋಲ್ ಮಾಡ್ತಾರೆ ಆ ಟೈಮ್ನಲ್ಲಿ. ಸೊ ದಿಸ್ ಈಸ್ ಆಲ್ ರಿಲೇಟೆಡ್ ವಿತ್ ಋತುಚರ್ಯ ಓನ್ಲಿ. ಈಗ ನಾವು ಉತ್ತರಾಯಣದಲ್ಲಿ ಸಂಕ್ರಾಂತಿ ಹಬ್ಬ ಬರುತ್ತೆ. ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲನೇ ಯಾಕೆ ತಿನ್ನಬೇಕು ಅನ್ನೋದು ಗೊತ್ತಿರುತ್ತೆ ನಿಮಗೆ. ಎಳ್ಳು ಬೆಲ್ಲ ತಿಂತೀವ ಸಂಕ್ರಾಂತಿಗೆ. ಆಮೇಲೆ ಇದಕ್ಕೆ ಯುಗಾದಿಗೆ ಬೇವು ಬೆಲ್ಲ ತಿಂತೀವಿ. ಸೊ ಯಾಕೆ ತಿನ್ಬೇಕು ಆ ಟೈಮ್ಗೆ ಅನ್ನೋದು ಇರುತ್ತೆ. ಶಾಸ್ತ್ರೀಯವಾಗಿ ಬೇರೆ ಇರ್ಬೋದು, ಬಟ್ ಸೈಂಟಿಫಿಕಲಿ ದೇರ್ ಆರ್ ಸೋ ಮೆನಿ ರೀಸನ್ಸ್ ವೈ ವಿ ಹ್ಯಾವ್ ಟು ಕನ್ಸ್ಯೂಮ್ ಎಳ್ಳು ಇದರಲ್ಲಿ. ಯಾಕೆಂದರೆ ಚಳಿ ಜಾಸ್ತಿ ಇರುತ್ತೆ, ಮೈ ಒಡೆಯುತ್ತೆ, ಆ ಎಣ್ಣೆ ಪದಾರ್ಥ ನಮಗೆ ಬೇಕು. ಹಾಗಾಗಿ ಎಳ್ಳುಂಡೆ ಅಥವಾ ಇದೆಲ್ಲ ಮಾಡಿ ತಿಂತಾಯಿದ್ರು. ಆವಾಗ ಪದ್ಧತಿ ಆ ಥರ ಇತ್ತು. ಈಗ ನಾವು ಅದನ್ನು ಏನು ಮಾಡಿದ್ದೀವಿ, ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ದ ನೇಚರ್ ಅಗೇನ್. ಇಲ್ಲಿ ವಿ ಆರ್ ನಾಟ್ ಫಾಲೋಯಿಂಗ್ ದ ಋತುಚರ್ಯ. ಮತ್ತು ಆಹಾರಕ್ಕೆ ಬಂದಾಗ ನಮಗೆ ಲೋಕಲ್ಲಾಗಿ ಬೆಳೆದಿರುವಂಥದ್ದು, ಅಂದರೆ ಇಲ್ಲಿ ಈ ಪರಿಸರದಲ್ಲಿ ಬೆಳೆದಿರುವಂಥ ಆಹಾರ ನಾವು ತಗೊಳ್ತಾ ಇಲ್ಲ. ಯಾವುದೋ ಹೊರದೇಶದಿಂದ ಬಂದಿರುವಂಥ ಅಲ್ಲ, ಫ್ಯಾಕ್ಟ್ ಸೀಡ್ಸ್ ಎಲ್ಲ ಇಂಡಿಯಾದಲ್ಲಿ ಇದೆ, ಇಲ್ಲ ಅಂತಲ್ಲ. ಈ ಎಸ್ಪೆಷಲಿ ಕಿವಿ ಅವೆಲ್ಲ ನಮ್ಮ ದೇಶದಲ್ಲ. ಎಲ್ಲಿ ನೀವಿತ್ತು ಈಗ ಆ್ಯಪಲ್ಲು ಕಾಶ್ಮೀರ ದೇಶದ್ದು, ಓಕೆ, ಅಲ್ಲಿ ನಾವು ತಿನ್ನಬೇಕು ಇಲ್ಲ ಅಂತಲ್ಲ. ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಎಲ್ಲಿ ಇರ್ತೀವೋ ಆ ಪ್ರದೇಶಕ್ಕೆ ಏನು ಅನುಗುಣವಾಗಿ ತರಕಾರಿ ಮತ್ತು ಹಣ್ಣು ಏನು ಬೆಳಿತೀವೋ ಒಂದು 7 kilometers ಡಿಸ್ಟೆನ್ಸ್ ಒಳಗೆ ತಿನ್ನಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಯಾವ ಟೈಮಲ್ಲಿ ತಿನ್ನಬೇಕು, ಹುಚ್ಚುಚ್ಚಾಗಿ ತಿಂತೀವಿ, ಹಸುವಾದಾಗ ತಿಂತೀವ, ಹಸಿಲ್ದಿರುವಾಗ ಒಟ್ಟಿನಲ್ಲಿ ಹೊಟ್ಟೆ ತುಂಬಿಸ್ಕೋಬೇಕು ತಿಂತಾಯಿದ್ದೀವಿ. ಅದು ತಪ್ಪು. ಹಸಿವಾದಾಗಲೇ ತಿನ್ನಬೇಕು. ಆಮೇಲೆ ಕೆಲವರಿಗೆ 4 ಹೊತ್ತು 5 ಹೊತ್ತು ತಿನ್ನೋ ಅಭ್ಯಾಸ ಇರುತ್ತೆ. ಯೂಶಲಿ ಬಾಡಿ ರಿಕ್ವೈರ್ಸ್ ಮ್ಯಾಕ್ಸಿಮಮ್ 1 or 2 times. ದಟ್ ಈಸ್ ಎನಫ್. ಬಟ್ ವಾಟ್ ವಿ ಆರ್ ಡೂಯಿಂಗ್, ಏನೋ ಒಂದ್ಸಲಿ ಏಕಾದಶಿ ಮಾಡ್ತೀವಿ ಅಂದ್ಕೊಳ್ಳಿ, ನಮಗೆ ನಾವೇ ಪಿಟ್ಟಿ, ಅಯ್ಯೋ ನಾನು 1 ದಿನ ಪೂರ್ತಿ ಊಟ ತಿಂದಿಲ್ಲ, ನೆಕ್ಸ್ಟ್ ಡೇ 2 ದಿನ ಸೇರಿಸಿ ತಿಂದಿರ್ತೀವಿ. ಸೊ ದ್ಯಾಟ್ ಈಸ್ ದ ಕಂಡೀಷನ್. ಆ ಥರ ಆಗಿದೆ. ಆಹಾರ ಪದ್ಧತಿ ಸರಿ ಇಲ್ಲ. ಯಾಕೆ ಆಹಾರ ಟೈಮಿಂಗ್ಸು ಮತ್ತು ಪ್ರಮಾಣ ಎಷ್ಟು ತಿನ್ನಬೇಕು ನಾವು ಆಯುರ್ವೇದದ ಪ್ರಕಾರ ಏನಾದರೂ ಗೊತ್ತಿದೆಯಾ? ಎಷ್ಟು ಪ್ರಮಾಣ ನಾವು ಆಹಾರ ತಿನ್ನಬೇಕು ಅಂತ? ಕರೆಕ್ಟ್. ಎಸ್, ವೆರಿ ಗುಡ್. ಅಂದರೆ ಅರ್ಧ ನಾವು ತಿನ್ನೋವಂಥ ಪ್ರಮಾಣದಲ್ಲಿ ಹೊಟ್ಟೆ ಅರ್ಧ ಭಾಗ ಸಾಲಿಡ್ ಇರಬೇಕು, ಘನ ಪದಾರ್ಥ ಇರಬೇಕು. ಇನ್ನೊಂದು 1/4 ಭಾಗ ನೀರಿನ ಅಂಶ ಇರಬೇಕು. ಮತ್ತು ಇನ್ನೊಂದು 1/4 ಭಾಗ ಬಿಡಬೇಕು. ಮಾಡ್ತೀವಿ ಆದ ಕಂಠ ಪೂರ್ತಿ ತಿಂತೀವಿ ನಾವು. ಆಮೇಲೆ ಹೇಳ್ತೀವಿ ಆ್ಯಸಿಡಿಟಿ, ಹುಳಿತೇಗೆ ಬರ್ತಾ ಇದೆ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ಕಂಡೀಷನ್ ವೇರ್ ವಿ ಆರ್ ಗೆಟಿಂಗ್ ಅವೇ ಫ್ರಮ್ ದ ಟ್ಯಾಕ್ ಆಫ್ ಗುಡ್ ಲೈಫ್ ಸ್ಟೈಲ್. ವ್ಯಾಯಾಮ ಯಾಕೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನಮಗೆ. ಅಂದರೆ ಕರೆಕ್ಟಾಗಿ ಫಾಲೋ ಮಾಡೋವಂಥದ್ದಿಲ್ಲ. ಅಟ್ಲೀಸ್ಟ್ ವಾರಕ್ಕೆ 3 ಸಲ ವ್ಯಾಯಾಮ ಮಾಡಬೇಕು. ಯೋಗಾಸನ ಅಭ್ಯಾಸ ಇಟ್ಕೊಳ್ಬೇಕು. ಇದೆಲ್ಲ ತುಂಬ ಇಂಪಾರ್ಟೆಂಟು. ಆವಾಗ ಏನಾಗುತ್ತೆ, ಒಂದು ಸಣ್ಣ ಎಕ್ಸಾಂಪಲ್, ಅಗೇನ್ ಇಟ್ ಈಸ್ ರಿಲೇಟೆಡ್ ವಿತ್ ದ ಹಾರ್ಮೋನ್ ಸೆಕ್ರೇಷನ್, ಎಂಡಾರ್ಫಿನ್ಸ್ ಅಂತ ಹೇಳ್ತೀವಿ. ಕರೆಕ್ಟಾಗಿ ವ್ಯಾಯಾಮ ಅಟ್ಲೀಸ್ಟ್ 3 ದಿನ ಮಾಡ್ಕೊಂಡು ಬಂದರೆ, ವಾರದಲ್ಲಿ 3 ದಿನ, ಮತ್ತು ಸ್ವಲ್ಪ ವಾಕಿಂಗು ಮತ್ತು ಮನೆ ಕೆಲಸ ಮಾಡೋ ಅಂಥದ್ದು, ಇವೆಲ್ಲ ಅಭ್ಯಾಸ ಇಟ್ಕೊಂಡ್ರೆ ದೆರ್ ಈಸ್ ಎ ಹಾರ್ಮೋನ್ ಕಾಲ್ಡ್ ಎಂಡಾರ್ಫಿನ್ ಅಂದರೆ ನ್ಯಾಚುರಲ್ ಪೇಯ್ನ್ ಕಿಲ್ಲರ್ ಅಂತ ಹೇಳ್ತೀವಿ. ಸೊ ಆ ರೆಸಿಸ್ಟೆನ್ಸ್ ಬೆಳ್ಕೊತೀವಿ. ಏನಾದರೂ ನಾವು ನೋವು ಬರ್ತಾ ಇದ್ದರೆ ಅದನ್ನು
ವಿ ವಿಲ್ ಓವರ್ ವ್ಯೂ ದಟ್. ಸೊ ದಟ್ ಡಸಂಟ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಆಮೇಲೆ ನಿಮ್ಮ ಫ್ಲೆಕ್ಸಿಬಿಲಿಟಿ ಚೆನ್ನಾಗಾಗತ್ತೆ, ಕೈಕಾಲು ಆಡಿಸೋ ಅಂಥದ್ದು, ಮತ್ತು ರೆಸ್ಪಿರೇಟ್ರಿ ಕೆಪಾಸಿಟಿ ಚೆನ್ನಾಗಾಗತ್ತೆ, ಮತ್ತು ಕಾರ್ಡಿಯೋವ್ಯಾಸ್ಕ್ಯುಲರು ಸ್ಟ್ರೆಂತ್ ಚೆನ್ನಾಗಾಗತ್ತೆ, ಅಂದರೆ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ಈಗ ನಾವು ಕೂತೇ ಇರ್ತೀವಿ ಅಂದ್ಕೊಳ್ಳಿ, ಆವಾಗ the blood has to go anti gravity, so it has to go to your head. ಅದಕ್ಕೆಲ್ಲ ಸರ್ಕ್ಯುಲೇಷನ್ಸ್ ಚೆನ್ನಾಗಾಗಲ್ಲ. ಈಗ ಡಯಾಬಿಟೀಸ್ ಎಲ್ಲ ಬಂದವರಿಗೆ ಗ್ಯಾಂಗ್ರೀನ್ ಎಲ್ಲ ಯಾಕೆ ಆಗುತ್ತೆ ಅಂದರೆ ದಿಸ್ ಇಸ್ ಬಿಕಾಸ್ ದ ಸರ್ಕ್ಯುಲೇಷನ್ ಈಸ್ ನಾಟ್ ಪ್ರಾಪರ್. ಕೂತ್ಕೊಂಡೆ ವಯಸ್ಸಾದವರು ಕೂಡ ಸೂಕ್ಷ್ಮ ವ್ಯಾಯಾಮ ಮಾಡಿ ಅದೊಂಥರ ಅಭ್ಯಾಸ ಇಟ್ಕೊಂಡ್ರೆ, ಸೊ ದೆರ್ ಈಸ್ ಲಾಟ್ ಆಫ್ ಬೆನಿಫಿಟ್ಸ್ ವಿತ್ ಜಸ್ಟ್ ಪ್ರಾಕ್ಟೀಸಿಂಗ್ 3 times a week. ಅದನ್ನು ನಾವು ಮಾಡ್ತಾ ಇಲ್ಲ. ಸೊ ಅಗೇನ್ ವಿ ಆರ್ ಡಿವಿಯೇಟೆಡ್ ಫ್ರಮ್ ಅವರ್ ಲೈಫ್ ಸ್ಟೈಲ್. ಸೊ ಇನ್ನೊಂದು ಮೆಂಟಲ್ ಆಸ್ಪೆಕ್ಟ್. ಮೆಂಟಲ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ ರೆಸಿಲಿಯನ್ಸೇ ಇಲ್ಲ ನಮಗೆ. ಬೈ ಕಾನ್ಸ್ಟೆಂಟ್ಲಿ ಇವಾಗ ನಮ್ದು ಹೆಂಗಾಗಿದೆ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಸ್ಟ್ರೆಸ್ ಅಂದರೆ, ಈಗ ನನಗೆ ಐ ಡೋಂಟ್ ನೋ ವೆದರ್ ಯು ಪೀಪಲ್ ಬಿಲೀವ್ ಡಾರ್ವಿನ್ ಥಿಯರಿ, ನಾವು ಮಂಗನಿಂದ ಮಾನವ ಆಗಿದ್ದೀವಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಬಟ್ ಆದರೂ ಒಂದು ಕಾನ್ಸೆಪ್ಟ್ ಹೇಳ್ಬೋದು ಇದರಲ್ಲಿ. ಮೊದಲು ನಮ್ಮ ಕೆಲಸ ಹೇಗಿತ್ತು ಅಂದರೆ, ನಾವೆಲ್ಲ ಸ್ವಲ್ಪ ಬೇಟೆಗಾರರಾಗಿದ್ದು ಅಂತ ಹೇಳ್ತೀವಿ. ಸೊ ಓನ್ಲಿ ಸ್ಟ್ರೆಸ್ ವಿ ಹ್ಯಾಡ್ ಈಸ್ ದ ಎಫೆಕ್ಟ್ ಆಫ್ ಈ ಹೊರಗಡೆಯಿಂದ ಕ್ರೂರ ಪ್ರಾಣಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಬಾರ್ದು. ಸೊ ಆ ಟೈಮ್ ಒಂದೇ ನಮಗೆ ಸ್ಟ್ರೆಸ್ ಅಂತ ಇದ್ದಿದ್ದು. ಬಟ್ ಇವಾಗ ಏನಾಗ್ಬಿಟ್ಟಿದೆ, ಆವಾಗ ಆ ಟೈಮ್ ಸ್ಟ್ರೆಸ್ ಆದಾಗ ಏನಾಗುತ್ತೆ, ದೇರ್ ಆರ್ ಸರ್ಟನ್ ಹಾರ್ಮೋನ್ಸ್ ಅಗೇನ್ ಸೆಕ್ರೀಟೆಡ್ ಇನ್ ಎ ಲಾರ್ಜರ್ ಅಮೌಂಟ್. ಎಕ್ಸಾಂಪಲ್ ಕಾರ್ಟಿಸೋಲ್, ಎಪಿನೆಫ್ರಿನ್, ಅವಾಗೆಲ್ಲ ಏನು ಮಾಡುತ್ತೆ, ಆ ಸ್ಟ್ರೆಸ್ನ ನಾವು ಯು ಹ್ಯಾವ್ ಟು ಕಾಂಬ್ಯಾಕ್ಟ್ ದಟ್ ಸ್ಟ್ರೆಸ್. ಸೊ ಯಾವುದೋ ಒಂದು ಬೇಡದೇ ಇರೋವಂಥ ಪರಿಸ್ಥಿತಿ ನನಗೆ ಎದುರಾಗ್ತಿದೆ ಅಂದಾಗ ನಿಮಗೆ ಎನಾರ್ಮಸ್ ಎನರ್ಜಿ ಕೊಡುತ್ತೆ. ದೇರ್ ಈಸ್ ಎ gush of blood all over your body and enormous energy is produced so that you will run away from the danger or you are fighting against the danger. This is what happening in the previous days. ಆಗ ಆ ಥರ ಆಗ್ತಾ ಇತ್ತು. ಬಟ್ ಇವಾಗ ಏನಾಗಿದೆ ಅಂದರೆ, ಪ್ರತಿಯೊಂದು ಕ್ಷಣವೂ ನಮಗೆ ಸ್ಟ್ರೆಸ್ಫುಲ್ ಲೈಫೇ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ. ಎಲ್ಲವೂ ಆತಂಕದಲ್ಲೇ. ಈಗ ಬೆಳಗ್ಗೆ ಎದ್ದಾಗಿಂದ ಸಂಜೆ ಮಲಗೋವರೆಗೂ ತಿಂಡಿ ಮಾಡೋದೇ ಒಂದು ದೊಡ್ಡ ಕೆಲಸ, ನಮಗೆ ಮನೆ ಕೆಲಸ ಮಾಡೋದೇ ಒಂದು ದೊಡ್ಡ ಕೆಲಸ. ಅಂದರೆ ವಿ ಟೇಕ್ ಇಟ್ ಇನ್ ಎ ಪ್ರೆಷರ್ ವೇ. ಅಂದರೆ ಪ್ಲೆಷರ್ ಆಗಿ ತಗೋತಿಲ್ಲ, ಪ್ರೆಷರ್ ಆಗಿ ತಗೋತೀವಿ. ಅಯ್ಯೋ ಮಾಡಬೇಕಾ, ಅಥವಾ ಅಯ್ಯೋ ಟೈಮ್ ಆಗೋಯ್ತು ಅಂತಲೇ ಮಾಡ್ತಾ ಇದ್ದಾಗ ಆಲ್ವೇಸ್ ಯುವರ್ ಅನ್ವಾಂಟೆಡ್ ಹಾರ್ಮೋನ್ಸ್ ಆರ್ ಇನ್ ಎ ಹೈಯರ್ ಲೆವೆಲ್ ಓನ್ಲಿ. ಸೊ ದಟ್ ವಿಲ್ ಲೀಡ್ ಟು ಅನ್ನೆಸೆಸರಿ ಹಾರ್ಟ್ ರೇಟ್ ಜಾಸ್ತಿ ಮಾಡುತ್ತೆ, ಮತ್ತು ಬ್ಲಡ್ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಮಾಡುತ್ತೆ. ಯಾಕೆಂದರೆ ಬಾಡಿಗೆ ಶಕ್ತಿ ಕೊಡಬೇಕಲ್ಲ. ನಾನು ಹೇಳಿದೆ, ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆದಾಗ ಇವೆಲ್ಲವೂ ಬಾಡಿಗೆ ಶಕ್ತಿ ಕೊಡ್ತಾ ಇತ್ತು ಅವಾಗ, ಸೊ ದಟ್ ಯು ಕ್ಯಾನ್ ರನ್ ಅವೇ ಫ್ರಮ್ ದ ಸಿಚುಯೇಷನ್. ಬಟ್ ಇವಾಗ ಏನಾಗಿದೆ, ದಿಸ್ ಇಟ್ ಸೆಲ್ಫ್ ಇಸ್ ಒಂದು ಮೊಬೈಲ್ ನೋಟಿಫಿಕೇಷನ್ ಬಂದರೆ ಸ್ಟ್ರೆಸ್ ನಮಗೆ. ಮತ್ತು ಕೆಲಸದಲ್ಲಿ ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ, ಅದನ್ನು ಸಾಧಿಸಲಿಲ್ಲ ಅಂದರೆ ಒಂದು ಟೆನ್ಷನ್ ನಮಗೆ. ಮನೆಯಲ್ಲಿ ತಿಂಗಳ ಕೊನೆಗೆ ದುಡ್ಡು ಸಾಲ್ತಿಲ್ಲ ಅಂದರೆ ಟೆನ್ಷನ್ ನಮಗೆ. ಎಲ್ಲದನ್ನು ಎವ್ರಿಥಿಂಗ್ ಫಾರ್ ಎವ್ರಿ ಮೊಮೆಂಟ್ ಈಸ್ ಬಿಕಮ್ ಸ್ಟ್ರೆಸ್ಫುಲ್. ಮಕ್ಕಳಿಗಂತೂ ಎಕ್ಸಾಮ್ ಟೆನ್ಷನ್ ಕೊಡ್ತಾ ಇದ್ದೀವಿ, ಓದೋ ಟೆನ್ಷನ್ ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ದಿಸ್ ಆಲ್ವೇಸ್ ದ ಸ್ಟ್ರೆಸ್ ಹಾರ್ಮೋನ್ಸ್ ಆರ್ ಇನ್ ದ ಹೈಯರ್ ಲೆವೆಲ್. ಸೊ ಅಗೇನ್ ಯುವರ್ BP ಅಥವಾ ಡಯಾಬಿಟೀಸ್ ಅಥವಾ ಶುಗರ್ ಲೆವೆಲ್ ಈಸ್ ಆಲ್ವೇಸ್ ಶೂಟೆಡ್ ಅಪ್. ಬಾಡಿ ಏನು ಅಂದ್ಕೊಳ್ಳುತ್ತೆ, ನಾನು ಇದೇ ನಾರ್ಮಲ್ ಅಂತ ಅಂದ್ಕೊಂಡ್ಬಿಡುತ್ತೆ. ಇದೇ ನಾರ್ಮಲ್ ಸ್ಥಿತಿ, ನಾವು ಯಾವಾಗಲೂ ಹೈಯರ್ ಸ್ಟೇಟಲ್ಲಿ ಇರೋದೇ ನಾರ್ಮಲ್ ಅಂತ ಹೇಳ್ಕೊಂಡು, ದಟ್ ಈಸ್ ಹೌ ಆಲ್ ದೋಸ್ ರಿಲೇಟೆಡ್ ಹಾರ್ಮೋನ್ಸ್ ಆರ್ ರಿಲೀಸ್ಡ್ ಕಂಟಿನ್ಯೂಸ್ಲಿ. ದಟ್ಸ್ ವೈ ಯು ಆರ್ ಜಾಯ್ನಿಂಗ್ ದ ಕ್ಲಬ್ ಹೌಸ್ ಆಫ್ ಹೈಪರ್ ಟೆನ್ಷನ್ ಅಥವಾ ಡಯಾಬಿಟೀಸ್. ಹಿಂಗೆ ಆಗಿಬಿಟ್ಟಿದೆ. ದಿಸ್ ಈಸ್ ದ ಲೈಫ್ ಸ್ಟೈಲ್ ಡಿಸಾರ್ಡರ್ ವಿಚ್ ಈಸ್ ಎಫೆಕ್ಟಿಂಗ್. ಸೊ ಈ ಮೆಂಟಲ್ ಡಿಸಾರ್ಡರ್ಸ್ನ ನಾವು ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಪ್ರಾಣಾಯಾಮದ ಅಭ್ಯಾಸ ಇರಬೇಕು, ಅಥವಾ ನಮಗೆ ಏನಾದರೂ ಸ್ಟ್ರೆಸ್ಫುಲ್ ಕಂಡೀಷನ್ಸ್ ಇದ್ದರೆ ಅದನ್ನು ಹೊರಗೆ ತೆಗೆಯುವಂಥ ಕೆಲವೊಂದು ಅಭ್ಯಾಸಗಳನ್ನ ಇಟ್ಕೊಳ್ಬೇಕು. ಯಾರಿಗಾದರೂ ಆತ್ಮೀಯರಿಗೆ ಹೇಳೋ ಅಂಥದ್ದು, ಅಥವಾ ಕೌನ್ಸಿಲಿಂಗ್ ತೊಗೊಳ್ಳೋ ಅಂಥದ್ದು, ಅಥವಾ ದೇವರ ನಾಮ ಜಪ ಮಾಡೋ ಅಂಥದ್ದು. ಆಲ್ ದೀಸ್ ಆರ್ ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ ವಿಚ್ ಇಸ್ ಹೆಲ್ಪಿಂಗ್ ಅಸ್ ಟು ಕೂಲ್ ಡೌನ್ ಅವರ್ ಮೆಂಟಲ್ ಕಂಡೀಷನ್ಸ್. ಸೊ ದಿಸ್ ಈಸ್ ಆಲ್ಸೋ ವೆರಿ ಮಚ್ ಎಫೆಕ್ಟೆಡ್, ಆ್ಯಂಡ್ that is how we are getting deviated from the normal lifestyle. Even social also. ಈಗ ಮೊಬೈಲ್ ಬಂದಿದೆ, ನಾವು ಮೆಸೇಜ್ ಮಾಡ್ತೀವಿ, ಕಾಲ್ ಮಾಡೋಣ ಅಂತ ನಮಗೆ ಅನಿಸಲ್ಲ, ಅಥವಾ ನಮ್ಮ ವಯಸ್ಸಾಗಿರೋ ತಂದೆ ತಾಯಿನ ನೋಡ್ಕೊಂಡು ಬರೋಕ್ಕೂ ನಮಗೆ ಪುರ್ಸೊತ್ತಾಗ್ತಾ ಇಲ್ಲ.
ಅಥವಾ ನಮ್ಮ ಪಕ್ಕದಲ್ಲಿರೋರೇ ಎಷ್ಟೋ ಜನ ವಯಸ್ಸಾಗಿರೋರು ಇರ್ತಾರೆ, ಅವ್ರನ್ನ ಮಾತಾಡ್ಸೋಣ ಹೋಗಿ. ಅದಕ್ಕೂ ನಮಗೆ ವಿ ಆರ್ ಸೋ ಬ್ಯುಸಿ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್, ಈ ಸೋಷಿಯಲ್ ಹೆಲ್ತ್ ಅನ್ನೋದನ್ನೇ ಬಿಟ್ಬಿಟ್ಟಿದ್ದೀವಿ. ಮತ್ತು ನಾನು ಆವಾಗಲೇ ಹೇಳ್ದಂಗೆ ಅರಿಷಡ್ ವರ್ಗ ಎಲ್ಲಾದರೂ ಕೆಲಸ ಮಾಡ್ತಿರೋ ಜಾಗದಲ್ಲಿ ಇಟ್ ಈಸ್ ಆಲ್ವೇಸ್ ಇನ್ ಎ ಕಾಂಪಿಟೇಟಿವ್ ಮೋಡ್. ನಾನು ಉದ್ಧಾರ ಆಗಬೇಕು, ಅವರು ಕೆಳಗೆ, ವಿ ಆಲ್ವೇಸ್ ಸಿ ದೆಮ್ ಡೌನ್, ನಾವೇ ಉದ್ಧಾರ ಆಗಬೇಕು ಅಂತ ಮಾಡ್ತೀವಿ. ಆಲ್ ದೀಸ್ ಆಸ್ಪೆಕ್ಟ್ಸ್ ಈಸ್ ಎಫೆಕ್ಟಿಂಗ್ ಅವರ್ ಸೋಷಿಯಲ್ ಲೈಫ್ ಆಲ್ಸೋ. ಸೊ ದಿಸ್ ಈಸ್ ಹೌ ವಿ ಆರ್ ಇಂಬ್ಯಾಲೆನ್ಸಿಂಗ್ ಅವರ್ ಲೈಫ್ ಸ್ಟೈಲ್. ಸೊ ಇವಾಗ ನಾವು ವಿ ವಿಲ್ ಡೂ ಒನ್ ಆ್ಯಕ್ಟಿವಿಟಿ. ನಾನು ನಿಮಗೆಲ್ಲರಿಗೂ ಒಂದು ಶೀಟ್ ಕೊಡ್ತೀನಿ. ಅದರಲ್ಲಿ ಇಷ್ಟು ಇವಾಗ ಹೇಳಿದ್ನಲ್ಲ ಅದರದ್ದೆಲ್ಲ ಆಸ್ಪೆಕ್ಟ್ಸು, ಮೇ ಬಿ ದಿಸ್ ಈಸ್ ನಾಟ್ ಎ ವ್ಯಾಲಿಡ್ ಕ್ವಶನೇರ್, ಬಟ್ ದಿಸ್ ಈಸ್ ಎ ಕ್ವಶನೇರ್ wherein you can understand your level of following a proper lifestyle. So ಈಗ ಆಡಿಟಿಂಗ್ ಅಂದರೆ ನಿಮಗೆಲ್ರಿಗೂ ಗೊತ್ತಿರುತ್ತೆ. All the officials will be knowing what is auditing. ಸೊ ಅಟ್ಲೀಸ್ಟ್ 3 months or 6 months or ಇಯರ್ಲಿ ಆಡಿಟಿಂಗ್ ನಡೀತಾ ಇರುತ್ತೆ. ನಾವೆಲ್ಲಾದರೂ ತಪ್ಪೋಗಿದ್ರೆ ಆಫೀಸಸ್ಸಲ್ಲಿ ಅದನ್ನು ಒಂದು ಪ್ರೊಸೀಜರಲ್ಲಿ ಫಾಲೋ ಮಾಡ್ತಿದ್ರೆ ವಿ ವಿಲ್ ಕಮ್ ಬ್ಯಾಕ್. ಅಂದರೆ ಹೈಯರ್ ಅಫಿಷಿಯಲ್ಸ್ ಹೇಳ್ತಾರೆ ಈ ಥರ ಫಾಲೋ ಮಾಡಿ ಸರಿ ಆಗುತ್ತೆ ಅಂತ ಹೇಳ್ತಾರೆ. ಲೆಕ್ಕಪತ್ರ ಎಲ್ಲ ಸರಿ ಮಾಡ್ಕೊಳ್ಳೋ ಅಂಥದ್ದು, ಡಾಕ್ಯುಮೆಂಟೇಷನ್ ಸರಿ ಮಾಡ್ಕೊಳ್ಳೋ ಅಂಥದ್ದು ಹಾಗೆ ಇರುತ್ತೆ. ಸೊ ಹಿಯರ್ ದಿಸ್ ಈಸ್ ಕಾಲ್ಡ್ ಆಸ್ ಯುವರ್ ಲೈಫ್ ಸ್ಟೈಲ್ ಆಡಿಟಿಂಗ್. So we will see, there are few sets of questions, like 28 questions, which is related with your physical aspect, mental aspect, social aspect and spiritual aspect also. ನೋಡಿ ಟಿಕ್ ಮಾಡಿ ಎಸ್ ಅಥವಾ ನೋ ಅನ್ನೋದನ್ನು, ಕೊನೆಗೆ ನಂಬರ್ ಮಾಡಿ ಇಡಿ, ಆಯಿತಾ? ದೆನ್ ಯು ವಿಲ್ ದೆರ್ ಇಸ್ ಎ ಸ್ಕೇಲ್ ಬಿಹೈಂಡ್, ವಿ ವಿಲ್ ಅಂಡರ್ಸ್ಟ್ಯಾಂಡ್ ವೇರ್ ಯು ಆರ್ ಸ್ಟ್ಯಾಂಡಿಂಗ್ ಆ್ಯಂಡ್ ಇನ್ ವಿಚ್ ಆಸ್ಪೆಕ್ಟ್ ಯು ಹ್ಯಾವ್ ಟು ಕರೆಕ್ಟ್ ಯುವರ್ ಸೆಲ್ಫ್ ಅನ್ನೋದು ಆಗಿರುತ್ತೆ. ಹೌದು, ಒಟ್ಟು 7ರಿಂದ 8 ಗಂಟೆ ಅಥವಾ 6ರಿಂದ 8 ಗಂಟೆ ಅಂತ ತಿಳ್ಕೊಳ್ಳಿ, ದಟ್ ಈಸ್ ಎನಫ್ ಒಬ್ಬರಿಗೆ. ಆ್ಯಂಡ್ ಅಗೇನ್ ಇಟ್ ಡಿಫರ್ಸ್ ಆನ್ ದಿ ಪ್ರೊಫೆಷನ್. ಈಗ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋರಿಗೆ ಬೇಕಾಗತ್ತೆ 8 hour ಸ್ಲೀಪ್ ಬೇಕಾಗತ್ತೆ. ಆ್ಯಂಡ್ ಇಟ್ ಶುಡ್ ಬಿ ಸೌಂಡ್ ಸ್ಲೀಪ್. ಬೆಳಗ್ಗೆ ಎದ್ದಾಗ ನಾನು ಫ್ರೆಶ್ ಆಗಿದ್ದೀನಿ ಅಂತ ಅನಿಸ್ಬೇಕು, ದಟ್ ಈಸ್ ಸ್ಲೀಪ್. ಅದರ್ವೈಸ್ ಮತ್ತೆ ಸುಸ್ತಾಗಿನೇ ಅನಿಸ್ತಾ ಇದೆ, ಫ್ರೆಶ್ ಅನಿಸ್ತಾ ಇಲ್ಲ ಅಂದರೆ ಅದು ಒಳ್ಳೆಯ ನಿದ್ದೆ ಅಲ್ಲ. ಸೊ ನೀವು ನಿಮ್ಮ ಆಡಿಟಿಂಗಲ್ಲಿ ಗೊತ್ತಾಗಿದೆ ಯು ಆರ್ ಸಮ್ ಡಿಫೆಕ್ಟ್ ವಿತ್ ದ ಸ್ಲೀಪ್, ಸೊ ಯು ಪ್ಲೀಸ್ ವರ್ಕ್ ಆನ್ ದಟ್. ಮತ್ತು ಬೇರೆಯವರು 60ರಿಂದ 20 ಯಾರಾದರೂ ಇದ್ದೀರಾ? ಸೊ ಯು ಜಸ್ಟ್ ಸಿ 16ರಲ್ಲಿದ್ದೀರಾ? ಓಕೆ. ಸೊ ವಾಟ್ ಆ್ಯಂಡ್ ಆಲ್ ಈಸ್ ಎಫೆಕ್ಟಿಂಗ್ ಯು ಸರ್? ಸೊ ಆರ್ ಯು ಫೈಂಡಿಂಗ್ ಸಮ್ ಡಿಫಿಕಲ್ಟಿ? ಮೀನ್ ನನಗೆ ಕಷ್ಟ ಆಗ್ತಾ ಇದೆ ಇದರಲ್ಲಿ, ಈ ಏರೋಪೇರ್ ಆಗಿರೋದ್ರಲ್ಲಿ ಅಂತ. ಆ್ಯಂಡ್ ವಾಟ್ ಈಸ್ ಯುವರ್ ಪ್ಲ್ಯಾನ್ ಈಸ್ ನೆಕ್ಸ್ಟ್? ಇದರಲ್ಲಿ ನಿಮಗೆ ಸ್ಲೀಪ್ ತುಂಬ ತೊಂದರೆ ಕೊಡ್ತಾ ಇದೆಯಾ, ಅಥವಾ ಫೀಲಿಂಗ್ಸ್ ಬೇರೆಯವ್ರಿಗೆ ಹೇಳ್ತಾ ಇಲ್ಲ ನಾನು ಅನ್ನೋದೊಂದು ತೊಂದರೆ ಕೊಡ್ತಾ ಇದೆಯಾ? ಯಾವುದು ನನಗೆ ಜಾಸ್ತಿ ವೆಯ್ಟ್ ಜಾಸ್ತಿ ಆಗಿದೆ, ಯು ಶುಡ್ ವರ್ಕ್ ಆನ್ ದಟ್. ಎಸ್, ದೆನ್ ಯು ವಿಲ್ ಕಮ್ ಇನ್ ಟು ಟ್ರ್ಯಾಕ್. ಓಕೆ, ಎಸ್, ಯು ಹ್ಯಾವ್ ಟು ಕಮ್ ಬ್ಯಾಕ್ 0ರಿಂದ 10 ಒಳಗಡೆ. ಇದು ಯಾರಾದರೂ ಇದ್ದೀರಾ 0ರಿಂದ 10 ಒಳಗಡೆ? ಸರ್ ನೀವು ನಿಂತ್ಕೊಂಡು ಹೇಳಲೇಬೇಕು ಏನಾಗ್ತಾ ಇದೆ ಅಂತ. ಎಲ್ಲರೂ ತೊಂದರೆ ಆಗ್ತಾ ಇದೆ, ಯಾಕೆ ಸರ್? ನೋ, ಯು ಶುಡ್ ಸಿ ಯಾವ್ದು ಆಗ್ತಾ ಇದೆ ನನಗೆ ಅಂತ. ಬಟ್ ಏನಾದರೂ ತೊಂದರೆಗಳಾಗಿದೆಯಾ ಈ ಥರ ನನಗೆ ಏರೋಪೇರ್ ಆಗ್ತಾ ಇರೋದ್ರಿಂದ? ಈಸ್ ಇಟ್ ರಿಯಲಿ ಎಫೆಕ್ಟಿಂಗ್ ಯು? ಬಿಕಾಸ್ 80% ಆಫ್ ಕ್ರಾನಿಕ್ ಡಿಸಾರ್ಡರ್ಸ್ ರಿಸರ್ಚ್ ಹೇಳೋ ಪ್ರಕಾರ ಇಟ್ ಈಸ್ ರಿಲೇಟೆಡ್ ವಿತ್ ಲೈಫ್ ಸ್ಟೈಲ್. ಸೊ ಆ ಥರ ಏನಾದರೂ ನಿಮಗೆ ಹೌದು ನನಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಅನಿಸ್ತಿದ್ಯಾ? ಸರಿ ಮಾಡ್ಕೋಬೇಕು ನಾನು ಅಂತ ಅನಿಸ್ತಿದ್ಯಾ? ಹಾಂ, ಒಂದೊಂದೇ ವರ್ಕ್ ಮಾಡಲೇಬೇಕು ಸರ್ ಇದಕ್ಕೆ. ಸೊ ಐ ವಿಲ್ ಗಿವ್ ಯು ಒನ್ ಮೋರ್ ಶೀಟ್ ವಿಚ್ ಗಿವ್ಸ್ ಯು ಎ ಸಿಂಪಲ್ ಚೇಂಜಸ್ ಹೌ ಯು ಕ್ಯಾನ್ ಮೇಕ್ ಅಂತ. ಒಂದು ಸ್ಮಾರ್ಟ್ ಫಾರ್ಮ್ಯುಲಾ ಅಂತ ಇದೆ. ಸ್ಮಾರ್ಟ್ ಫಾರ್ಮ್ಯುಲಾದಲ್ಲಿ SMART. ಸೊ ಒಂದೊಂದು ಚೇಂಜಸ್ನ ಹೆಂಗೆ ಮಾಡ್ಕೋಬೇಕು ಅಂತ ಹೆಲ್ಪ್ ಮಾಡುತ್ತೆ. ಕ್ವಾಂಟಿಟಿ ಆಫ್ ಲೈಫ್ಗಿಂತ ಕ್ವಾಲಿಟಿ ಆಫ್ ಲೈಫ್ ಬೇಕು ನಮಗೆ ಅಲ್ವಾ? ನಾವು ಹೆಚ್ಚು ವರ್ಷ ಬದುಕಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ದಟ್ ಈಸ್ ವೇ ಯು ಹ್ಯಾವ್ ಟು ಬ್ರಿಂಗ್ ಯುವರ್ ಚೇಂಜಸ್ ಇನ್ ದ ಲೈಫ್ ಸ್ಟೈಲ್. ಓಕೆ, ನನ್ನ ಒಂದು ಪ್ಲ್ಯಾನ್ ಏನು ಅಂತ ಹೇಳಿದ್ರೆ SMART. ನಾನು ಇದನ್ನು ಕೊಡ್ತೀನಿ ನಿಮಗೆ. ಎಸ್ ಅಂದರೆ ಸ್ಟಾರ್ಟ್ ಸ್ಮಾಲ್. ಸೊ ಇವಾಗ ಯು ಹ್ಯಾವ್ ಆಲ್ ಆಡಿಟೆಡ್ ಯುವರ್ ಲೈಫ್. ಓಕೆ, ನಾವು ಜಸ್ಟ್ ಸಿ ಸ್ಕೋರಿಂಗ್, ಅದರಲ್ಲೂ ಕೂಡ ಯಾವ್ದು ವ್ಯತ್ಯಾಸ ನಂಗೆ ತುಂಬ ಆಗ್ತಾಯಿದೆ, ಗಿವ್ 0 to 5 ಸ್ಕೋರಿಂಗ್ ಆ್ಯಂಡ್ ದೆನ್ ಸ್ಟಾರ್ಟ್ ವರ್ಕಿಂಗ್ ವಿಚ್ ಈಸ್ ಎಫೆಕ್ಟಿಂಗ್ ಯು ಮೋಸ್ಟ್. ಈಗ ನನಗೆ ಬೆಳಗಾಗೆದ್ದು ಕೆಲ್ಸಕ್ಕೆ ಹೋಗೋ ಹರಿನಲ್ಲಿ ತಿಂಡಿ ಸರಿ ಆಗ್ತಾ ಇಲ್ಲ. ಸೊ ದಟ್ ಈಸ್ ಮೈ ಪ್ರಾಬ್ಲಮ್.
ದಟ್ ಈಸ್ ದ ಮೇಜರ್ ಪ್ರಾಬ್ಲಮ್ ಐ ಹ್ಯಾವ್. ಹಾಗೆ ನಿಮ್ಮಲ್ಲಿ ಯಾವುದು ಮೇಜರ್ ಪ್ರಾಬ್ಲಮ್? ನಿದ್ದೆ ಮೇಡಮ್ ಹೇಳಿದ್ರು, ಮತ್ತು ಇನ್ಯಾರಾದರೂ ಸ್ವಲ್ಪ ಮೆಂಟಲ್ ಆಸ್ಪೆಕ್ಟ್ಸ್ ಏನಾದರೂ ನನಗೆ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಮೇಲೆ ವರ್ಕ್ ಮಾಡಿ. ಸೊ ವಾಟ್ ಯು ಶುಡ್ ಡೂ, ಯು ಸ್ಟಾರ್ಟ್ ಸ್ಮಾಲ್. ಯಾವತ್ತು ನಾವು ಮನಸ್ಸು ಹೆಂಗೆ ಅಂತ ಹೇಳಿದ್ರೆ ಕಾಡಲ್ಲಿರೋ ಮದ ಗಜ ಇದ್ದಂಗೆ, ಅದನ್ನು ಪಳಗಿಸ್ಲೇ ಇಲ್ಲ ಅಂದರೆ ಅದು ದಾರಿಗೆ ಬರೋದಿಲ್ಲ. ಸೊ ಅಭ್ಯಾಸ ವೈರಾಗ್ಯ ತುಂಬ ಇಂಪಾರ್ಟೆಂಟ್. ಭಗವದ್ಗೀತೆಯಲ್ಲಿ ಹೇಳೋ ಹಂಗೆ ಮತ್ತು ಯೋಗಶಾಸ್ತ್ರದ ಹೇಳೋ ಹಂಗೆ ಅಭ್ಯಾಸ ವೈರಾಗ್ಯ ಎರಡೂ ಬೇಕು. ವೈರಾಗ್ಯ ಅಂದರೆ ಏನು, ನಾನು ಎಲ್ಲ ಬಿಟ್ಟು ಹೊಟ್ಟೋಗ್ತೀನಿ ಅಂತಲ್ಲ. ಯು ಸ್ಟಾರ್ಟ್ ಕಮಲದ ಎಲೆ ಇದ್ದಂಗೆ ಇರಬೇಕು. ಅಂಟ್ಕೊಂಡ್ರೂ ಅಂಟ್ಕೊಳ್ದೇ ಇರೋ ಹಂಗೆ ನನ್ನ ಜೀವನದ ಮೂಲ ಉದ್ದೇಶ ಏನು, ಒಂದು ಗುರಿ ಇರಬೇಕು. ಅದನ್ನು ಸಾಧನೆ ಮಾಡೋಕ್ಕೆ ನಾನು ಏನೇನು ಮಾಡಬೇಕು ಅಷ್ಟು ಮಟ್ಟಿಗಿದ್ರೆ ಸಾಕು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಗುರಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಜೀವನದಲ್ಲಿ. ಒಂದು ಗುರಿ ಇರಲೇಬೇಕು ನಮಗೆ. ಲೆಟ್ ಇಟ್ ಬಿ ಡೇಸ್ ಗುರಿ. ಇವಾಗ ನಾನು ಇಷ್ಟು ಮಾಡ್ತೀನಿ ಒಂದು ದಿನದಲ್ಲಿ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. 1 ವೀಕಲ್ಲಿ ನಾನು ಎಷ್ಟು ಗುರಿ ಮಾಡ್ತೀನಿ ಅದು ಇಂಪಾರ್ಟೆಂಟು. 1 ವರ್ಷದಲ್ಲಿ ಏನು ಮಾಡ್ತೀನಿ ಅಂತ. ದಟ್ ಈಸ್ ಹೌ ನಾನು ಆಗಲೇ ಹೇಳ್ದಂಗೆ ಕಂಪೇರಿಂಗ್ ಯುವರ್ ಓನ್ ಸೆಲ್ಫ್, ದ ಇಂಪ್ರೂವ್ಮೆಂಟ್ ವಾಟ್ ಯು ಆರ್ ಡೂಯಿಂಗ್ ಫ್ರಮ್ ಎವ್ರಿ ಡೇ ಟು ನೆಕ್ಸ್ಟ್ ಡೇ. ಇವತ್ತು ನಾನು ಹಿಂಗಿದ್ದೀನಿ, ನಾಳೆ ನಾನು ಇಂಪ್ರೂವ್ ಆಗೋದೇ ಕಂಪೇರಿಂಗು, ನಾಟ್ ವಿತ್ ಅದರ್ಸ್. ಡೋಂಟ್ ಕಂಪೇರ್ ವಿತ್ ಅದರ್ಸ್. ಸೊ ಸ್ಟಾರ್ಟ್ ಸ್ಮಾಲ್. ಯಾವ್ದು ತುಂಬ ಎಫೆಕ್ಟ್ ಆಗ್ತಿದೆಯೋ ಅದನ್ನು ಚಿಕ್ಕದಾಗಿ ಶುರು ಮಾಡಿ. ನಾನು 5 ಗಂಟೆಗೆ ಎದ್ದೇಳಬೇಕು ಅಂತ ಈಗ 6 ಗಂಟೆಗೆ ಎದ್ದೇಳ್ತಾ ಇದ್ದೀರಾ, ಅದಕ್ಕಿಂತ ಮುಂಚೆ ಎದ್ದೇಳಬೇಕು ಅಂದರೆ ಜಸ್ಟ್ ಸ್ಟಾರ್ಟ್ ವೆರಿ ಸ್ಮಾಲ್, 5:30, ನಾಟ್ ಮೋರ್ ದೆನ್ ದಟ್. ಅದು ದೇಹ ಕೇಳೋದಿಲ್ಲ, ಇಲ್ಲಾಂದರೆ ದೇಹ ಮನಸ್ಸು ಎರಡೂ ಕೇಳೋದಿಲ್ಲ. ಯು ಶುಡ್ ಆಲ್ವೇಸ್ ಸ್ಟಾರ್ಟ್ ಸ್ಮಾಲ್. ಓಕೆ. ದೆನ್ ಅಂದರೆ ಮೇಕ್ ಇಟ್ ಡೈಲಿ ಅಂತ. ಅಂದರೆ ನಾನು ಸಣ್ಣದಾಗೆ ಶುರು ಮಾಡಿದ್ದೀನಿ. ನೋ ಮ್ಯಾಟರ್ ಹೌ ಐ ಆಮ್ ಬ್ಯುಸಿ, ನಾನು ಮಾಡೇ ಮಾಡ್ತೀನಿ. ನನಗೆ ಬೆಳಗ್ಗೆ ತಿಂಡಿ ತಿನ್ನೋಕೆ ಆಗ್ತಾ ಇಲ್ಲ, ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ. ನನಗೆ ಎಂಥ ಕಷ್ಟ ಬಂದರೂ ಕೂಡ ನಾನು ಅದನ್ನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಖಡಾಖಂಡಿತವಾದ ನಿರ್ಧಾರ ನೀವು ಮಾಡ್ಕೋಬೇಕು. ಆ್ಯಂಡ್ ಯು ಶುಡ್ ಟೆಲ್ ಯುವರ್ ಮೈಂಡ್, ಇಟ್ ಈಸ್ ಲೈಕ್ ವಾಟ್ ಯು ನೋ. ಒಂದು ಸಣ್ಣ ಈಗ ನಾವು ಬೆಳಗ್ಗೆ 15 ನಿಮಿಷ ಮುಂಚೆ ಎದ್ದೇಳ್ತೀನಿ ಅಂದರೂ ಕೂಡ ಮನಸ್ಸು ಇಟ್ ಸ್ಟಾರ್ಟ್ ಪಾಪಿಂಗ್. ಅಯ್ಯೋ ನೀನು ನೆನ್ನೆ ರಾತ್ರಿ ನಿಧಾನಕ್ಕೆ ಮಲ್ಕೊಂಡೆ, ಅಥವಾ ಸ್ವಲ್ಪ ಆಹಾರ ಸರಿಗೆ ತಿಂದಿಲ್ಲ, ಅಯ್ಯೋ ಅಲ್ಲಿ ಆ ನೋವು ಈ ನೋವು ಅಂತ ಹೇಳ್ತಾ ಇದೆಯಾ ಅಂತ 1000 ರೀಸನ್ಸ್ ಕೊಡುತ್ತೆ ಮೈಂಡು. ಯು ಜಸ್ಟ್ ಶಟ್ ಇಟ್ ಔಟ್. ಇಲ್ಲ ನಾನು ಮಾಡ್ತೀನಿ, 15 ನಿಮಿಷ ತಾನೇ, ಐ ವಿಲ್ ಮಾಡ್ತೀನಿ ಅಂತ. ಯು ಶುಡ್ ಸ್ಟಾರ್ಟ್ ರಿವೋಲ್ಟಿಂಗ್ ದಟ್. ಯು ಶುಡ್, ನಿಮ್ಮ ಬುದ್ಧಿ ನಿಮ್ಮ ಮನಸ್ಸು ಯಾವುದನ್ನು ಕೇಳ್ಕೊತೀರಾ ನೋಡ್ಕೊಳ್ಳಿ. ಯು ಶುಡ್ ಗೋ ಅಕಾರ್ಡಿಂಗ್ ಟು ಯುವರ್ ಇಂಟೆಲೆಕ್ಟ್, ನಾಟ್ ವಿತ್ ದ ವಾಟ್ ಮೈಂಡ್ ಸೇಸ್. ಸೊ ಯು ಶುಡ್ ನಾಟ್ ಬಿಕಮ್ ಗುಲಾಮ ಆಫ್ ಯುವರ್ ಮೈಂಡ್. ಯು ಶುಡ್ ಇನ್ಕ್ರೀಸ್ ಯುವರ್ ದಟ್ ಇಂಟೆಲೆಕ್ಟ್ ಇನ್ ಯು. ಓಕೆ. ಅದನ್ನು ಸ್ಟಾರ್ಟ್ ಸ್ಮಾಲ್ ಆ್ಯಂಡ್ ಮೇಕ್ ಇಟ್ ಡೈಲಿ. ಮಾಡೇ ಮಾಡ್ತೀನಿ ಇದನ್ನು ಅಂತ ಪರ್ಫೆಕ್ಷನ್ ಬೇಕಾಗಿಲ್ಲ ಇಲ್ಲಿ. ದಟ್ ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಪರ್ಸಿವರೆನ್ಸ್ ಈಸ್ ಇಂಪಾರ್ಟೆಂಟ್. ಯಾವುದೇ ಪರ್ಫೆಕ್ಷನ್ ಬೇಡ ನನಗೆ, ಕಂಟಿನ್ಯೂಸ್ ರೆಗ್ಯುಲರ್ ಆಗಿರಬೇಕು. ದೆನ್ ಅಂದರೆ ಅಟ್ಯಾಚ್ ಟು ಎನ್ ಎಕ್ಸಿಸ್ಟಿಂಗ್ ಹ್ಯಾಬಿಟ್ ಅಂತ ಹೇಳ್ತೀವಿ. ಅಂದರೆ ಈಗ ನಿಮಗೆ ಒಳ್ಳೆಯ ಅಭ್ಯಾಸ ಇರ್ಬೋದು, ಬೆಳಗ್ಗೆ ಎದ್ದೇಳೋ ಅಂಥ ಒಳ್ಳೆಯ ಅಭ್ಯಾಸ ನಿಮಗೆ ಆಲ್ರೆಡಿ ಇಟ್ ಇಸ್ ದೇರ್. ಸೊ ಈ ಅಭ್ಯಾಸನ ಎಕ್ಸಿಸ್ಟಿಂಗ್, ಬೆಳಗ್ಗೆ ಎದ್ದೇಳ್ತಾ ಇರೋದು ಎಕ್ಸಿಸ್ಟಿಂಗ್, ಆ್ಯಂಡ್ ಯು ಅಟ್ಯಾಚ್ ವಿತ್ ದಟ್. ನಾನು ಬೆಳಗ್ಗೆ ಎದ್ದಿದ ತಕ್ಷಣ 1 ಲೋಟ ನೀರು ಕುಡಿತೀನಿ. ಸೊ ದಟ್ ಈಸ್ ಒನ್ ಆಫ್ ದಿ ಹ್ಯಾಬಿಟ್ ಯು ಆರ್ ಅಟ್ಯಾಚಿಂಗ್ ವಿತ್ ದಟ್. ಸೊ ಹಾಗೆ ನೀವು ನಿಮ್ಮ ಇದರಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕೋ ಅದನ್ನು ಮಾಡ್ಕೊಳ್ಳಿ. ಅಂದರೆ ಫಾರ್ ಎಕ್ಸಾಂಪಲ್ ನಿದ್ದೆ ಸರಿ ಆಗ್ತಾಯಿಲ್ಲ. ಯಾಕೆ ನಂಗೆ ನಿದ್ದೆ ಸರಿ ಆಗ್ತಾಯಿಲ್ಲ? ಅಟ್ಲೀಸ್ಟ್ 1 ಅವರ್ ಮುಂಚೆ ನಾನು ಮಲಗೋ ಮುಂಚೆ ನಾನು ಯಾವುದೇ ಮೊಬೈಲ್ ಆಗಲಿ, ಟಿ ವಿ ಆಗಲಿ ಎಲ್ಲನೂ ನಾನು ದೂರ ಇಡ್ತೀನಿ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಸೊ ಇಟ್ ಈಸ್, ಯು ಹ್ಯಾವ್ ಎ ಗುಡ್ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ಬೈ ಲೈಕ್ ಹ್ಯಾವಿಂಗ್ ಡಿನ್ನರ್ ಬಿಫೋರ್ 8 o'clock. ಬಟ್ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಇನ್ನೊಂದೇನು, ಯು ಆಲ್ರೆಡಿ ಹ್ಯಾವ್ ದಟ್ ಯು ವಿಲ್ ಬಿ ಈಟಿಂಗ್ ಬಿಫೋರ್ 8 o'clock, ದ ಎಕ್ಸಿಸ್ಟಿಂಗ್ ಒನ್. ದ ಅಟ್ಯಾಚಿಂಗ್ ಒನ್ ಈಸ್ ಯು ಆರ್ ಕೀಪಿಂಗ್ ಯುವರ್ ಮೊಬೈಲ್ ಅವೇ. ಸೊ ಅದನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀರಾ. ಅಟ್ಯಾಚ್ ಮಾಡಿಕೊಂಡು ನಾನು 10 ಗಂಟೆಗೆ ನಾನು ಮಲ್ಕೋತೀನಿ. ಸೊ ದಟ್ ಡಿಸಿಷನ್ ಯು ಹ್ಯಾವ್ ಟು ಮೇಕ್. ಆ್ಯಂಡ್ ಆರ್ ಈಸ್ ರೆಡ್ಯೂಸ್ ದ ರೆಸಿಸ್ಟೆನ್ಸ್. ಅಂದರೆ ನಾ ಹೇಳ್ದಂಗೆ ಆಗಲೇ ಎಷ್ಟೋ ರೆಸಿಸ್ಟೆನ್ಸ್ ಬರುತ್ತೆ ಅದಕ್ಕೆ. ಕೆಲವೊಂದು ಸಲ ನಾವು ಬೆಳಗ್ಗೆ ಎದ್ದೇಳಬೇಕು ಅಂತ ಡಿಸೈಡ್ ಮಾಡಿರ್ತೀವಿ, ಏನೋ ಒಂದು ಕೆಲಸ ಬರುತ್ತೆ, ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ, ಆ ಥರ ಲೇಟಾಗಿ ಮಲ್ಕೋತೀವಿ. ಆ ಥರ ಸಿಚುಯೇಷನ್ನೇ ಬರದೇ ಇರೋಂಗೆ ಮಾಡ್ಕೊಳ್ಳಿ. ಒನ್ಸ್ ಇನ್ ಎ ವೈಲ್ ಓಕೆ. ಇವಾಗ ನಾನು ಕೂತ್ಕೊಂಡು ಸತತವಾಗಿ ಯಾಕೆ ಟಿ ವಿ ನೋಡಬೇಕು? ಅದೇ ಟೈಮ್ಗೆ ನನಗೆ ಮಲ್ಕೋಬೇಕು ಅಂತ ಗೊತ್ತಿದ್ರೂ ಕೂಡ ಯಾಕೆ ನಾವು ಪಿಕ್ಚರ್ ನೋಡಬೇಕು? ವೈ ವಿ ಹ್ಯಾವ್ ಟು ಗೋ ಔಟ್ ಅಟ್ ದಟ್ ಟೈಮ್ ಓನ್ಲಿ? ವೈ ಕಾಂಟ್ ವಿ ಅವಾಯ್ಡ್ ಒನ್ಸ್ ಇನ್ ಎ ಬ್ಲೂ ಮೂನ್? ಇಟ್ಸ್ ಗುಡ್. ನಾನೇನಿಲ್ಲ, ಇರಬೇಕು, ಅದೆಲ್ಲ ಅಭ್ಯಾಸಗಳು ಇರಬೇಕು, ಇಲ್ಲ ಅಂತಲ್ಲ. ಸತತವಾಗಿ ಮಾಡ್ತಾರೆ ಕೆಲವ್ರು ಮನೇಲಿ. ದಿನ ಟಿ ವಿ ನೋಡೋದು, ದಿನ 10 ಗಂಟೆ ಮೇಲೇ ಪಿಕ್ಚರ್ ನೋಡೋದು, ಸೀರೀಸ್ ನೋಡೋದು. ಯಾಕೆ ಬೇಕು ನಮಗದು? ಗೊತ್ತಿದೆ ತಾನೇ ನಮಗೆ ಮಾಡಬಾರ್ದು, ನನಗೆ ಗೊತ್ತಿದ್ರೂ ಕೂಡ ವೈ ಐ ಆಮ್ ಡೂಯಿಂಗ್ ದ್ಯಾಟ್?
ಯು ಶುಡ್ ಅವಾಯ್ಡ್ ದಟ್. ನೀವು ಸಣ್ಣ ಹ್ಯಾಬಿಟ್ನ ಮಾಡ್ಕೋಬೇಕು, ಚೇಂಜಸ್ ಮಾಡ್ಕೋಬೇಕು ಅಂತ ಇದ್ದೀರಾ, ಸೊ ಯು ಹ್ಯಾವ್ ಟು ಬ್ರಿಂಗ್ ಇಟ್ ಟು ಅಕೌಂಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಆರ್ ರೆಡ್ಯೂಸ್ ದ ರೆಸಿಸ್ಟೆನ್ಸ್. ಐ ವಿಲ್ ಗಿವ್ ಯು ದಿಸ್ ಶೀಟ್. ಇನ್ನೊಂದು ಟಿ ಅಂದರೆ ಟ್ರ್ಯಾಕ್ ಇಟ್ ಫಾರ್ ಒಂದು ಮಂಡಲ. ನಾನು ಇಲ್ಲಿ 21 ಡೇಸ್ ಅಂತ ಕೊಟ್ಟಿದ್ದೀನಿ. ಯಾಕೆ 21 ಡೇಸ್ ಅಂತ ಹೇಳ್ತಾರೆ ಅಂದರೆ ದೇರ್ ಇಸ್ ನೋ ರಿಯಲ್ ಸೈಂಟಿಫಿಕ್ ರೀಸನ್ ಬಿಹೈಂಡ್ ದಟ್. ಬಟ್ ನೀವು ಸತತವಾಗಿ ಒಂದು ಮಂಡಲ 48 ದಿನ ಮತ್ತು ಒಂದು 30 ಡೇಸ್ ಎಲ್ಲ ಮಾಡಿದ್ರೆ ದ ನ್ಯೂರಲ್ ಪಾತ್ ವಿಲ್ ಡೆವಲಪ್ ಫಾರ್ ದಟ್. ಅಂದರೆ ಇವಾಗ ಹಲ್ಲುಜ್ಜೋದು ನೀವು ಚಿಕ್ಕ ವಯಸ್ಸಿಂದ ಹೇಳ್ಕೊಂಡು ಬಂದಾಗ ನೀವು ಅದನ್ನು ಬಿಡೋದೇ ಇಲ್ಲ. ವೈ ಯು ಆರ್ ನಾಟ್ ಡೂಯಿಂಗ್ ಇಟ್ ಇಸ್ ಬಿಕಾಸ್ ದ ನ್ಯೂರಲ್ ಪಾತ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಫಾರ್ ದಟ್. ಆಯಿತಾ? ನಾನು ಮಾಡಲೇಬೇಕು ಅನ್ನೋದು ನಿಮ್ಗೆ ಬಂದುಬಿಟ್ಟಿದೆ. ಅದು ಬಿಡ್ತೀರಾ? ಹಲ್ಲುಜ್ಜೋದು ಬಿಡ್ತೀರಾ? ಯಾವಾಗಲಾದರೂ ಮೊಬೈಲ್ ನೋಡೋದು ಬಿಡ್ತೀರಾ? ಈಗ ನ್ಯೂರಲ್ ಪಾತ್ ಅದು ಡೆವಲಪ್ ಆಗಿಬಿಟ್ಟಿದೆ. ಆಯಿತಾ? ಅದರಿಂದ ಆಚೆ ಬರಬೇಕು ನೀವು. ಸೊ ಯು ಶುಡ್ ಟ್ರ್ಯಾಕ್ ಫಾರ್ 21 ಡೇಸ್. ಸ್ಟಾರ್ಟ್ ಸ್ಮಾಲ್, ಮೇಕ್ ಇಟ್ ಡೈಲಿ, ಅಟ್ಯಾಚ್ ಟು ಎನ್ ಎಕ್ಸಿಸ್ಟಿಂಗ್ ಹ್ಯಾಬಿಟ್, ರೆಡ್ಯೂಸ್ ದ ರೆಸಿಸ್ಟೆನ್ಸ್. ಈಗ ನನಗೆ ಬೆಳಗ್ಗಾಗೆ ಎದ್ದು ತಿಂಡಿ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ ಅಂದರೆ ಹಿಂದಿನ ದಿನ ರಾತ್ರಿ ರೆಡಿ ಮಾಡ್ಕೋಬೇಕು ನಾನು. ಬಿಕಾಸ್ ಐ ಹ್ಯಾವ್ ಸ್ಟಾರ್ಟೆಡ್ ಸ್ಮಾಲ್. ಆಯಿತಾ? ನಾನು ಅದನ್ನು ಅಟ್ಲೀಸ್ಟ್ ಅದರಲ್ಲಿ ನನ್ನ ಪ್ರಾಮಾಣಿಕತೆ ಮಾಡಬೇಕಾಗತ್ತೆ. ಹಿಂದಿನ ದಿನ ರಾತ್ರಿ ಸ್ವಲ್ಪ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಸ್ಟೂಡೆಂಟ್ಸ್ ಆಗಿದ್ದರೆ ಅವ್ರ ಅಮ್ಮನ ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ, ಏನಾದರೂ ಮಾಡಿ. ಇಲ್ಲ ಫ್ರೂಟ್ಸ್ ಆದರೂ ರೆಡಿ ಇಟ್ಕೊಳ್ಬೇಕಾಗತ್ತೆ ಬೆಳಗ್ಗೆ. ದಟ್ ಈಸ್ ಹೌ ಯು ಹ್ಯಾವ್ ಟು ಗೋ ಅಗೇನ್ಸ್ಟ್ ದ ರೆಸಿಸ್ಟೆನ್ಸ್. ಓಕೆ, ಆ್ಯಂಡ್ ದೆನ್ 21 ಡೇಸ್ ಮಾಡಿ, ಇಲ್ಲ 48 ಡೇಸ್ ಮಾಡಿ, ಅದು ಆಟೋಮೆಟಿಕ್ ಆಗಿಬಿಡುತ್ತೆ. ಎಷ್ಟು ಜನಕ್ಕೆ ಇಲ್ಲಿ ಯೋಗ ಬರೋಕ್ಕೆ ಇನಿಷಿಯಲಿ ಕಷ್ಟ ಆಗ್ತಿತ್ತು, ಇವಾಗ ನಂಗೆ ಯೋಗ ಮಾಡ್ದೇ ಇರೋಕ್ಕಾಗಲ್ಲ ಅಂತ ಅನಿಸಿದೆಯಾ? ಖಂಡಿತ ಅನಿಸಿದೆ ಅಲ್ವಾ? ಸೊ ದಟ್ ಈಸ್ ಹೌ ವಿ ಡೆವಲಪ್ ದ ಹ್ಯಾಬಿಟ್ ಅಲ್ವಾ? ಸೊ ಇದು ಒಳ್ಳೆ ಹ್ಯಾಬಿಟ್ಗಳು. ಒಳ್ಳೆ ಹ್ಯಾಬಿಟ್ನ ನೀವು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇದಕ್ಕೆಲ್ಲ ನೀವು ಕಷ್ಟಪಡಲೇಬೇಕಾಗತ್ತೆ. ಆಮೇಲೆ ನೀವು ನಿಮ್ಮ ಬೆನ್ನು ನೀವೇ ತಟ್ಕೊಳ್ಳಿ ಅದನ್ನು. ಯು ಶುಡ್ ಆಲ್ವೇಸ್ ಎನ್ಕರೇಜ್ ಯುವರ್ ಸೆಲ್ಫ್. ಓಕೆ, ಐ ಹ್ಯಾವ್ ಡನ್ ಸೋ ಮಚ್, ನೆಕ್ಸ್ಟ್ ಡೇ ಐ ವಿಲ್ ಇಂಪ್ರೂವ್, ಇನ್ನು ಮಾಡ್ತೀನಿ ಅಂತ ನಿಮಗೆ ನೀವೇ. ಬೇರೆಯವ್ರಿಗೆ ಇದು ಮಾಡಬೇಡಿ, ಅದನ್ನು ಕೊಚ್ಕೊಳ್ಳೋದು ಬೇಡ ಇನ್ನೊಬ್ಬರ ಎದುರುಗಡೆ. ನಿಮಗೆ ನೀವೇ ಬೆನ್ನು ತಟ್ಕೊಳ್ಳಿ. ದಟ್ ಈಸ್ ಎನಫ್. ಓಕೆ, ಮತ್ತು ಬೇರೆಯವರಿಂದ ಎಕ್ಸ್ಪೆಕ್ಟೇಷನ್ ಮಾಡೋದು, ದಟ್ ಈಸ್ ಆಲ್ಸೋ ಅಗೇನ್ ಬ್ಯಾಡ್ ಹ್ಯಾಬಿಟ್. ಯಾವುದೇ ಥರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. ಯು ಆರ್ ಇಂಪ್ರೂವೈಸಿಂಗ್ ಯುವರ್ ಸೆಲ್ಫ್, ಬಿ ಹ್ಯಾಪಿ. ಓಕೆ, ಅವ್ರು ಕೇಳಿದ್ರು ನೀರನ್ನು ಯಾವಾಗ ಕುಡಿಬೇಕು ಅಂತ ಹೇಳಿದ್ರು. ಊಟಕ್ಕೆ ಮುಂಚೆ ಕುಡಿಬೇಕಾ, ಊಟದ ಮಧ್ಯ ಕುಡಿಬೇಕಾ, ಇಲ್ಲ ಊಟ ಆಗಿ ಅರ್ಧ ಗಂಟೆ ಆದಮೇಲೆ ಕುಡಿಬೇಕಾ ಅಂತ. ಇದಕ್ಕೆಲ್ಲದಕ್ಕೂ ನಮ್ಮ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಊಟದ ಮಧ್ಯ ನೀರನ್ನ ಕುಡಿಬೇಕು. ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಕುಡಿಬೇಕು. ಈಗ ಅದನ್ನು ಒಂದು ಎಕ್ಸಾಂಪಲಲ್ಲಿ ಹೇಳಬೇಕು ಅಂದರೆ, ಇವಾಗ ಮಿಕ್ಸಿನಲ್ಲಿ ನೀವು ಸಾಲಿಡ್ ಫುಡ್ನ ಹಾಕಿದಾಗ ಅದನ್ನು ಚರ್ನ್ ಮಾಡೋದು ಕಷ್ಟ ಆಗುತ್ತೆ ನಿಮಗೆ. ಅವಾಗ ಏನು ಮಾಡ್ತೀರಾ, ಒಂಚೂರು ನೀರಾದರೂ ಬೆರೆಸ್ತೀರಾ ಅಲ್ವಾ? ಹಾಗೇ ನಾವು ಮಧ್ಯ ಒಂದೊಂದು ಗುಟಕ್ಕೆ ನೀರು ಜಾಸ್ತಿ ಕುಡಿಬಾರ್ದು. ಅಗೇನ್ ಇಟ್ ವಿಲ್ ಎಫೆಕ್ಟ್ ಯುವರ್ ಅಗ್ನಿ. ನಾವು ಅಗ್ನಿ ಅಂತ ಹೇಳ್ತೀವಿ. ಡೈಜೆಸ್ಟಿವ್ ಎನ್ಸೈಮ್ಸ್ನೆಲ್ಲ ಸೆಕ್ರೀಷನ್ಸ್ ಕಡಿಮೆ ಮಾಡಿಬಿಡುತ್ತೆ. ಜಾಸ್ತಿ ಕುಡಿಬಾರ್ದು. ಸ್ವಲ್ಪ ಊಟದ ಮಧ್ಯ ತಗೋಬೇಕು. ದಟ್ಟು ಒಳ್ಳೆಯದು. ಊಟದ ಮೊದಲು ಕೂಡ ಅಗ್ನಿ ಮಂದ್ಯ ಆಗುತ್ತೆ ನೀವೇನಾದರೂ ನೀರು ಕುಡಿದ್ರೆ. ಊಟ ಆದಮೇಲೂ ಕೂಡ ಓವರ್ ಡೈಲ್ಯೂಷನ್ ಆಗುತ್ತೆ. ಎರಡೂ ಒಳ್ಳೆಯದಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಕುಡಿಬೋದು. ಊಟದ ಮಧ್ಯ ಕುಡಿದ್ರೇ ಒಳ್ಳೆಯದು. ಊಟದ ಮಧ್ಯನೇ ಸ್ವಲ್ಪ ತಗೋಬೇಕು. ನಾವು ಉಷಾಪಾನ ಈಸ್ ಆಲ್ಸೋ ಕಮ್ಮಿಂಗ್. ಉಷಾಪಾನ ಅಂತ ಕರಿತೀವಿ ನಾವು ಅದನ್ನು ಆಯುರ್ವೇದದಲ್ಲಿ ಬರುತ್ತೆ. ದಿನಚರ್ಯದಲ್ಲಿ ಈಸ್ ಒನ್ ಕಾನ್ಸೆಪ್ಟ್ ಇಸ್ ಉಷಾಪಾನ. ಅದರಲ್ಲಿ ನಾವು ಬೆಳಗ್ಗೆ 1 ಲೋಟ ನೀರು ಅಥವಾ 2 ಲೋಟ ನೀರು ಕುಡಿ ಅಂತ ಹೇಳ್ತೀವಿ. ಉಗುರು ಬೆಚ್ಚ ನೀರು ಕುಡೀರಿ ಅಂತ ಹೇಳ್ತೀವಿ. ನೀವು ಮಲಬದ್ಧತೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಒಂಚೂರು ತುಪ್ಪ ಹಾಕ್ಕೊಂಡು ಕುಡಿಬೋದು. ಅದಕ್ಕೆ ಅರಿಶಿನ ಎಲ್ಲ ಏನಂದರೆ ಇಟ್ ಈಸ್ ಹ್ಯಾವಿಂಗ್ ಅದನ್ನು ನೀವು ಅಡಿಗೆಗೆ ಯೂಸ್ ಮಾಡಿದ್ರೆ ಒಳ್ಳೆಯದು. ಅಥವಾ ಹಾಲಿಗೆ ಹಾಕಿ ಕುಡಿಯೋದು. ಸ್ವಲ್ಪ ತುಪ್ಪ ಅದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ. ಯಾಕೆಂದರೆ the chemical which is present in arishina, that curcumin, is absorbed only in the presence of some fat. ಹಾಗಾಗಿ ನಾವು ಅಡುಗೆ ಒಗ್ಗರಣೆ ಮಾಡುವಾಗ ನಾವು ಅರಿಶಿನ ಹಾಕ್ತೀವಿ. ಆವಾಗ ಅದರಲ್ಲಿ ಎಣ್ಣೆ ಇರುತ್ತೆ. ಸೊ ದಟ್ ಅಬ್ಸಾರ್ಪ್ಷನ್ ಈಸ್ ಬೆಟರ್ ಇನ್ ಅವರ್ ಬಾಡಿ. ಸೊ ಹಾಗೆ ನೀರಿಗೆ ಖಂಡಿತ ಒಳ್ಳೆಯದು ಸರ್. ಮಾಡ್ಕೋಬೋದು. ಸ್ವಲ್ಪ ಅದು ಕುಡಿಬೋದು. ಒಳ್ಳೆಯದು. ನಿಮಗೆ ಮಲಬದ್ಧತೆ ಇದ್ದರೆ ಅಥವಾ ನಿಮಗೆ ಜಾಯಿಂಟ್ ಪೇನ್ಗಳಿದ್ದರೆ ಅದಕ್ಕೆ ನಿಮಗೆ ತುಪ್ಪ ತುಂಬ ಒಳ್ಳೆಯದು. ದೇಸಿ ತುಪ್ಪ ನೋಡಬೇಕಾಗತ್ತೆ. ಮಂಡಿ ನೋವು ಎಸ್ಪೆಷಲಿ ಒಳ್ಳೆ ಅಭ್ಯಾಸ ಏನು ಅಂತ ಹೇಳಿದ್ರೆ, 1 ಲೋಟ ಬಿಸಿ ನೀರಿಗೆ ದೇಶಿ ತುಪ್ಪ ಅಂದರೆ ಹಸುವಿನ ತುಪ್ಪ ಆಕಳದು 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕ್ಕೊಂಡು ಕುಡಿದ್ರೆ ನಿಮಗೆ ಈ ಜಾಯಿಂಟ್ ಸ್ಪೇಸಲ್ಲಿ ಸೈನೋವಿಯಲ್ ಫ್ಲೂಯಿಡ್ ಅನ್ನೋದು ಎಸ್ಪೆಷಲಿ ಲೇಡೀಸಿಗೆ ಇದು ಮುಟ್ಟು ನಿಂತ ನಂತರ ಅವರಿಗೆ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗುತ್ತೆ. ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆದಾಗ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ.
ನೈಟ್ ಅಂತ ಹೇಳಿದ್ರೆ ಏನು ಗೊತ್ತಾ, ನೀವು ಊಟ ಎಲ್ಲ ಆಗಿ ಮಲ್ಕೊಳ್ಳುವಾಗಾದರೂ ಕುಡಿಬೋದು. ಬಟ್ ಅಗೇನ್ ನೀವು ಅದು ಏನಾಗುತ್ತೆ ಅಂದರೆ ನೀರು ನಿಮಗೆ ಮತ್ತೆ ಎಚ್ಚರ ಮಾಡುತ್ತೆ ಮಧ್ಯೆ. ಅದ್ರ ಬದಲು ಬೆಳಗ್ಗೆ ಎದ್ದು ಕುಡಿದ್ರೆ ಒಳ್ಳೆಯದು, ಅದು ಮೋಷನ್ ಕೂಡ ಕ್ಲಿಯರ್ ಆಗುತ್ತೆ. ಬಟ್ ಅದು ಅಗೇನ್ ಯು ಕ್ಯಾನ್ ಮೇಕ್ ಇಟ್ ಆ್ಯಸ್ ಎ ಹ್ಯಾಬಿಟ್. ಕಂಟಿನ್ಯೂಸ್ 1 ದಿನದಲ್ಲಿ 2 ದಿನದಲ್ಲಿ ನಿಮಗೆ ರಿಸಲ್ಟ್ಸ್ ತೋರಿಸಲ್ಲ. ಇದು ಕಂಟಿನ್ಯೂಸ್ ಆಗಿ ಅಭ್ಯಾಸ ಮಾಡಬೇಕಾಗುತ್ತೆ. ಕುಡಿಬೋದು ಖಂಡಿತ. ಉಷಾಪಾನ ಈಸ್ ಆಯುರ್ವೇದಕ್ಕೆ ಒಂದು ದಿನಚರ್ಯ ಬರುತ್ತೆ.